ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 16, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ ಹಾಗೂ ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುತ್ತಾರೆ. ಮನಸ್ಸು ಶುದ್ಧ ಉದ್ದೀಪನದಿಂದ ಕೂಡಿದ್ದು ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮತ್ತು ಶ್ರಮದೊಂದಿಗೆ ಮುನ್ನಡೆಯಲು ಇದು ಸೂಕ್ತ ಸಮಯ. ನಿಮ್ಮ ಶಕ್ತಿ ಮತ್ತು ಸ್ಪಷ್ಟ ದೃಷ್ಟಿಕೋನ ಇವು ಇಂದಿನ ದಿನದ ನಿಮ್ಮ ಪ್ರಮುಖ ಆಸ್ತಿ. ಸೋಮವಾರದ ಚಂದ್ರನ ಶಕ್ತಿಯ ಪ್ರಭಾವದಿಂದ ಆಂತರಿಕ ಪ್ರೇರಣೆ ಹೆಚ್ಚಾಗಬಹುದು. ಹಳೆಯ ವಿಷಯಗಳನ್ನು ಮುಕ್ತಾಯಗೊಳಿಸಿ ಹೊಸ ಕಾರ್ಯಗಳಿಗೆ ಸ್ಪಷ್ಟ ಯೋಜನೆ ರೂಪಿಸುವ ದಿನವಿದು. ಆತ್ಮ ಪರಿಶೀಲನೆ ಮತ್ತು ಗುರಿಗಳ ಪುನರ್ ಮೌಲ್ಯಮಾಪನದ ಸಮಯ. ಗುರಿ ಮತ್ತು ನಿಷ್ಠೆ ಇವೆರಡರ ಸಮನ್ವಯವೇ ಯಶಸ್ಸಿನ ದಾರಿ. ಹೊಸ ಸಂಪರ್ಕಗಳು, ವಿಷಯಭರಿತ ಸಂಭಾಷಣೆಗಳು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಈ ದಿನ ಸದೃಢ. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ತಾತ್ಸಾರದಿಂದ ಎಲ್ಲ ಬದ್ಧತೆಗಳನ್ನು ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತ್ವರಿತ ಪ್ರತಿಕ್ರಿಯೆ ಹಾಗೂ ನೇತೃತ್ವದ ಗುಣಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆ ಅಥವಾ ನಿರ್ಧಾರಾತ್ಮಕ ಸಭೆ ಎದುರಾಗುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಪರ ನಡವಳಿಕೆಯಿಂದ ಗೌರವವನ್ನು ಗಳಿಸುವಿರಿ. ಬದಲಿ ಅಥವಾ ವರ್ಗಾವಣೆ ಸಂಬಂಧಿ ವಿಚಾರಗಳು ಚರ್ಚೆಗೆ ಬರುತ್ತವೆ. ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶ. ಸ್ಪರ್ಧಾತ್ಮಕ ಮನೋಭಾವದಿಂದಾಗಿ ಕೆಲವೆಡೆ ಒತ್ತಡ ಉಂಟಾಗಬಹುದು, ಆದರೆ ನಿಮ್ಮ ಧೈರ್ಯ ಮತ್ತು ಸಮಯ ಪಾಲನೆ ನಿಮ್ಮ ಸಹಾಯಕರಾಗುತ್ತವೆ. ವ್ಯವಸ್ಥಾಪಕರಿಗೆ ವ್ಯವಹಾರಿಗಳು ಪರಿಕಲ್ಪನೆಗಳ ಅನ್ವಯವಾಗಿ ಹೊಸ ವಹಿವಾಟು ಪ್ರಾರಂಭಿಸಲು ಇದು ಅನುಕೂಲಕರ ದಿನ. ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಬಾಕಿ ಸಂಗ್ರಹ ಮತ್ತು ಪ್ರಗತಿಶೀಲ ಯೋಜನೆಗಳ ಚಿಂತನೆ ಫಲಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನವು ಸ್ಥಿರತೆಯ ಕಡೆಗೆ ಹೆಜ್ಜೆ ಇಡುವ ದಿನ. ಆದಾಯದ ಪ್ರವಾಹದಲ್ಲಿ ಸುಧಾರಣೆಯಾಗಬಹುದು. ಬೋನಸ್, ಕಮಿಷನ್ ಅಥವಾ ಮರುಪಾವತಿ ರೂಪದಲ್ಲಿ ಹಣವೊಂದು ಬರಬಹುದು. ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಕುಟುಂಬ ಅಥವಾ ಮನೆ ಸಂಬಂಧಿತ ಅನಿವಾರ್ಯ ಖರ್ಚುಗಳು ಉದಯಿಸಬಹುದು. ವಾಹನ, ಮನೆ ಅಥವಾ ಶಿಕ್ಷಣ ಖರ್ಚುಗಳೆಡೆ ಗಮನವಿರಲಿ. ಮಿತವ್ಯಯದೊಂದಿಗೆ ಪ್ರಾಮಾಣಿಕ ಹಣಕಾಸು ಯೋಜನೆ ಅನುಸರಿಸುವುದು ಉತ್ತಮ. ಹಳೆ ಹೂಡಿಕೆಗಳಿಂದ ಲಾಭ ನಿರೀಕ್ಷೆ ಇರುವ ದಿನವಿದು. ಆದರೆ ಈ ದಿನದ ಗ್ರಹಬಲ ಪ್ರಕಾರ ಹೊಸ ಹೂಡಿಕೆಗಳಿಂದ ದೂರವಿರಬೇಕು. ಸಾಲ ಕೊಡುವುದು ಅಥವಾ ಕೊಳ್ಳುವುದು ತಪ್ಪಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮ ಮತ್ತು ಆಲಸ್ಯ ಎರಡರ ನಡುವೆ ಸಮತೋಲನ ಅಗತ್ಯ. ಇತ್ತೀಚೆಗೆ ವಿಳಂಬವಾದ ಆರೋಗ್ಯ ಚಿಂತೆಗಳಾದ ಮೈಕೈ ನೋವು, ಹೊಟ್ಟೆ ಅಜೀರ್ಣ ಸಮಸ್ಯೆಗಳು ಪುನಃ ತಲೆ ಎತ್ತಬಹುದು. ದಿನದ ಪ್ರಾರಂಭದಲ್ಲಿ ಹಗುರವಾದ ವ್ಯಾಯಾಮ, ಯೋಗ ಸಹಾಯಕ. ಮನಸ್ಸಿನಲ್ಲಿ ಚಿಂತೆ ಅಥವಾ ಆತಂಕ ಬೆಳೆಯದಂತೆ ನೋಡಿಕೊಳ್ಳಿ. ಸೋಮವಾರದ ಚಂದ್ರ ಪ್ರಭಾವದಿಂದ ಅಲ್ಪ ತೊಂದರೆ ಉಂಟಾದರೂ ಆತ್ಮಶಕ್ತಿ ಮತ್ತು ಧೈರ್ಯದಿಂದ ಪ್ರತಿಕೂಲತೆಗಳನ್ನು ತಡೆಯಬಹುದು. ಪಾಕವಿಧಾನ, ಜಲಪಾನದಲ್ಲಿ ಶುದ್ಧತೆಯ ಪ್ರತಿಯೊಂದು ಹಂತವೂ ಪಾಲಿಸುವುದು ಮುಖ್ಯ. ಆರಾಮಕ್ಕಾಗಿ ಹೊತ್ತಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯತೆ ಬೆಳೆಯುವ ದಿನವಿದು. ಗೃಹದಲ್ಲಿ ತಾತ್ಕಾಲಿಕ ಅಸಮಾಧಾನಗಳು ಇದ್ದರೂ ಮಾತುಕತೆ ಮತ್ತು ಸಂಯಮದಿಂದ ಪರಿಹಾರ ಸಾಧ್ಯ. ಹಿರಿಯರ ಸಲಹೆಗೆ ಗೌರವ ನೀಡಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ವಿಚಾರ ಚರ್ಚೆಗೆ ಬರಬಹುದು. ವಿವಾಹಿತರ ನಡುವೆ ಅನಾವಶ್ಯಕ ವಾದ ವಿವಾದಗಳಿಂದ ದೂರವಿರಲು ಸಂಯಮ ಅಗತ್ಯ. ನಿಮ್ಮ ನಿಜವಾದ ಪ್ರೀತಿ, ಸಮಯ ನೀಡುವಿಕೆ ಹಾಗೂ ಶ್ರದ್ಧೆಯಿಂದ ಸಂಬಂಧ ಗಟ್ಟಿಯಾಗಬಹುದು. ಅವಿವಾಹಿತರಿಗೆ ಈ ದಿನ ನವಸಂಬಂಧಗಳು ಚಿಂತನೆಗೆ ಬರಬಹುದು. ಪರಿಚಯವಿರುವವರಿಂದ ನಿರ್ಧಾರ ಮಾಡುವ ವೇಳೆ ಸಹಜ ಬುದ್ಧಿಯು ಮಾರ್ಗದರ್ಶಕವಾಗಲಿ. ವೀಕ್ಷಕರೇ, ನೀವು ಸೋಮವಾರದ ದಿನಚರಿಯಲ್ಲಿ ಚಂದ್ರನ ಅನುಗ್ರಹ ಪಡೆಯಲು ಶಿವಾರಾಧನೆ, ಜಲದಾನ, ಶುದ್ಧ ಮನಸ್ಸಿನಿಂದ ಜಪಧ್ಯಾನ ಸಹಕಾರಿಯಾಗುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 58 ಬಾರಿ ಜಪಿಸಿ.
ನೀರು ತುಂಬಿದ ಬೆಳ್ಳಿಯ ಪಾತ್ರೆಯನ್ನು ತಲೆಯ ಮೇಲೆ ತಪಸ್ಸಿನ ತಪಶ್ಚರ್ಯ ಭಾವದಿಂದ ಹಿಡಿದಿಡಿ ಅಥವಾ ದೇವರಿಗೆ ಸಮರ್ಪಿಸಿ. ಆಶ್ರಮ ದೈನಂದಿನ ಉಪಯೋಗದ ಸಾಮಾನುಗಳು ಅಥವಾ ಕಬ್ಬು ಸಕ್ಕರೆ ದಾನ ಮಾಡುವುದು ಶುಭ ಫಲದಾಯಕ. ಶಿವನಿಗೆ ಶುದ್ಧ ಹಾಲು, ಅಕಶೀತ ಸಾಸಿವೆ ತೈಲದ ದೀಪದೊಂದಿಗೆ ಅರ್ಚನೆ ಮಾಡಿ ಮನಸ್ಸಿಗೆ ಶಾಂತಿ ಪಡೆಯಿರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಸ್ಥಿರತೆಯ ಸಂಕೇತ. ಭಾವನೆಗಳಲ್ಲಿ ಸಮತೋಲನ, ಮನಸ್ಸಿನಲ್ಲಿ ಶಾಂತಿ ಹಾಗೂ ಕೌಟುಂಬಿಕ ಒಕ್ಕಟ್ಟು ತರುವ ಬಲವಿದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣವು ಶುದ್ಧತೆಯ, ಶಾಂತಿಯ ಹಾಗೂ ಒಳಸುತ್ತಿನ ಶುದ್ಧ ಮನಸ್ಸಿನ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಇಂದಿನ ದಿನವನ್ನು ಪಾವನಗೊಳಿಸಬಹುದು. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆಯವರೆಗೆ. ಈ ಸಮಯದಲ್ಲಿ ಶುಭ ಕಾರ್ಯಗಳು, ದೇವತಾ ಪೂಜೆ, ವ್ಯಾವಹಾರಿಕ ನಿರ್ಧಾರಗಳು ಹಾಗೂ ಶ್ರದ್ಧಾಪೂರ್ವಕ ಚಿಂತನೆ ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶ್ರದ್ಧೆಯಿಂದ ಕಾರ್ಯದಲ್ಲಿ ನಿರತನಾಗಬೇಕಾದ ದಿನ. ಚಿಂತನೆಗಳು ದಿಕ್ಕು ಪಡೆಯುವಂತೆ ತೋರುತ್ತವೆ. ಮನಸ್ಸು ನಿರ್ಣಯಗಳು ತೆಗೆದುಕೊಳ್ಳುವ ತವಕದಲ್ಲಿರಬಹುದು. ಸೋಮವಾರದ ಚಂದ್ರನ ಶಕ್ತಿಯಿಂದ ನಿಮ್ಮ ಭಾವನೆಗಳಿಗೆ ಗಂಭೀರತೆ ಇರುತ್ತದೆ ಮತ್ತು ಸಂಬಂಧಗಳ ಮೇಲಿನ ಆಸ್ಥೆ ಹೆಚ್ಚು ಕಾಣಬಹುದು. ಪರಿಣಾಮಕಾರಿ ಸಂವಾದ, ನಿರ್ಣಯಾತ್ಮಕ ಚಟುವಟಿಕೆ ಮತ್ತು ಮನೆಯ ಪ್ರಾಧಿಕಾರದ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತದೆ. ನಿಮ್ಮ ಮನೋಭಾವ, ಶ್ರದ್ಧೆ ಹಾಗೂ ಸಹನೆ ಇವು ಯಶಸ್ಸಿನ ದಾರಿಯನ್ನು ಸಮತೋಲನಗೊಳಿಸುತ್ತವೆ. ನಿಮ್ಮ ಸಹಜವಾದ ಸ್ಥಿತಿವಂತರ ನಡವಳಿಕೆ, ಜವಾಬ್ದಾರಿಯುತವಾದ ಮಾತುಗಳು ಇತರರ ಗಮನ ಸೆಳೆಯುತ್ತವೆ. ಇಂದು ಆತ್ಮಪರಿಶೀಲನೆಗೆ ಸೂಕ್ತ ಸಮಯ. ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವ ಮೊದಲು ಅದರ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹೆಚ್ಚಿಸಲು ಒತ್ತಡವಿರಬಹುದು. ದಿನಚರಿಯಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯು ಮೇಲುಗೈ ಸಾಧಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿದರೆ ಉತ್ತಮ ಫಲಿತಾಂಶದ ನಿರೀಕ್ಷೆ. ಹಿರಿಯರೊಡನೆ ನೇರ ಸಂವಾದದ ಅವಶ್ಯಕತೆ ಬರುವುದು ಸಾಧ್ಯ. ಹೊಸ ಪ್ರಾಜೆಕ್ಟ್ ಅಥವಾ ಕಾರ್ಯವಿಭಜನೆಗಳು ಎದುರಾಗಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಕಾರ್ಯಪಟುತೆ ಮತ್ತು ಗಮನವೇ ನಿಮಗೆ ಕೀಲಿ ಭೂಮಿಕೆಯಾಗಿ ಕೆಲಸ ಮಾಡುತ್ತದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಸೆಳೆಯುವ ಅಥವಾ ಹಳೆಯ ಖಾತೆದಾರರ ವಿಶ್ವಾಸ ಮರಳಿ ಗಳಿಸುವ ಅವಕಾಶವಿದೆ. ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ವೇಳೆಯ ನಿರ್ವಹಣೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಅನಿಶ್ಚಿತತೆ ಮತ್ತು ಕೆಲವೊಂದು ಖರ್ಚುಗಳ ಒತ್ತಡ ತರುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಬಹುಪಾಲು ಖರ್ಚುಗಳು ಮನೆಯ ಅಗತ್ಯತೆಗಳು ಅಥವಾ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಹೋಗಬಹುದು. ಪೂರ್ವದಲ್ಲಿ ಮಾಡಿದ ಕೆಲವು ಹಣಕಾಸು ತೀರ್ಮಾನಗಳು ಈ ದಿನ ಫಲ ನೀಡಬಹುದು. ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ತೀರ್ಮಾನಗಳನ್ನು ಮುಂದಕ್ಕೆ ಮುಂದೂಡುವುದು ಉತ್ತಮ. ಹಣಕಾಸಿನಲ್ಲಿ ಜವಾಬ್ದಾರಿ ಮತ್ತು ವಿವೇಕದ ಬಳಕೆ ಅತ್ಯಗತ್ಯ. ಯಾವುದೇ ವ್ಯವಹಾರವನ್ನು ಸರಿಯಾಗಿ ದಾಖಲೆ ಮಾಡಿಕೊಳ್ಳುವುದು ಮತ್ತು ಸಲಹೆ ಪಡೆದು ಮುಂದಡಿಯುವುದು ಅನುಕೂಲಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಕಡೆ ಇಂದು ಮುನ್ನೆಚ್ಚರಿಕೆಯ ಅಗತ್ಯವಿದೆ. ತಲೆನೋವು, ಕಣ್ಣುಗಳ ಒತ್ತಡ, ಹೊಟ್ಟೆ ಅಜೀರ್ಣದ ತೊಂದರೆ ಉಂಟಾಗಬಹುದು. ಆಹಾರ ಮತ್ತು ನಿದ್ರೆ ಎರಡನ್ನೂ ಸಮತೃತ್ವದ ಜೊತೆಗೆ ನಿರ್ವಹಿಸಿ. ಅತಿಭಾರವಾದ ಕೆಲಸದಿಂದ ದೂರವಿರಿ. ಮನಸ್ಸಿನಲ್ಲಿ ಅಲ್ಪ ಮಟ್ಟದ ನೇರವಿರುವ ವಿಷಾದ ಅಥವಾ ನಿರಾಶೆ ಕಂಡುಬರುವ ಸಾಧ್ಯತೆ ಇದೆ. ಇದು ಚಂದ್ರನ ಅಲ್ಪ ನಕಾರಾತ್ಮಕ ಪ್ರಭಾವ. ಯೋಗ, ಧ್ಯಾನ ಮತ್ತು ನೀರು ಹೆಚ್ಚು ಸೇವಿಸುವ ಕ್ರಮದಿಂದ ಇವು ನಿವಾರಣೆಯಾಗಬಹುದು. ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಹೊಂದಿರುವವರು ಹೆಚ್ಚಿನ ಗಮನ ಕೊಡಬೇಕು. ಸಮಯಕ್ಕೆ ತಿನಿಸು ತಿನ್ನುವುದು, ದೇಹಕ್ಕೆ ವಿಶ್ರಾಂತಿ ನೀಡುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ ಅಗತ್ಯ. ಕೆಲವು ವಿಷಯಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು, ವಿಶೇಷವಾಗಿ ಮನೆ ಸಂಬಂಧಿತ ನಿರ್ಧಾರಗಳು, ಮಕ್ಕಳ ಶಿಕ್ಷಣ ಅಥವಾ ವೃದ್ಧರ ಆರೋಗ್ಯ. ಈ ಸಂದರ್ಭಗಳಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಶ್ರವಣಶೀಲತೆ ಮಹತ್ವಪೂರ್ಣ. ಪತ್ನಿ ಅಥವಾ ಪತಿಮನೆಯವರೊಂದಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧ ಗಟ್ಟಿಯಾಗಬಹುದು. ಸಹಾನುಭೂತಿ, ಸಹಕಾರದ ಮನೋಭಾವ ಬಯಸಲ್ಪಡುವುದು. ಮದುವೆ ಚಿಂತನೆಯಲ್ಲಿರುವವರಿಗೆ ಹಿರಿಯರ ಸಲಹೆಯಿಂದ ಮುಂದೆ ಸಾಗುವುದು ಸೂಕ್ತ. ಕುಟುಂಬದ ಒಳ ಒಪ್ಪಂದಕ್ಕೆ ಆದ್ಯತೆ ಕೊಡುವುದು ಇಂದು ಶ್ರೇಷ್ಠ. ವೀಕ್ಷಕರೇ, ನೀವು ಇಂದು ಸೋಮವಾರವಾದುದರಿಂದ ಚಂದ್ರನ ಶಕ್ತಿಯನ್ನು ಶಕ್ತಿಶಾಲಿಯಾಗಿ ಬಳಸಿಕೊಳ್ಳಲು ಆಧ್ಯಾತ್ಮದ ಅಭ್ಯಾಸ, ಶಿವಪೂಜೆ ಅತ್ಯಂತ ಫಲಕಾರಿಯಾಗುತ್ತದೆ. ಮನಸ್ಸಿನಲ್ಲಿ ಶಾಂತಿ ತರಲು ಜಪ, ಧ್ಯಾನ ಶ್ರೇಷ್ಠ ಮಾರ್ಗ. ಓಂ ಸೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 108 ಬಾರಿ ಜಪಿಸಿರಿ. ಶುದ್ಧ ಹಾಲಿನಿಂದ ಶಿವಲಿಂಗ ಅಭಿಷೇಕ ಮಾಡಿ ನಂದಿ ದೇವರಿಗೆ ಹಸಿರು ಪಲ್ಯ ಅಥವಾ ಜೀರಿಗೆ ಬೆಲ್ಲದ ನೈವೇದ್ಯ ಅರ್ಪಿಸಿ.
ತಾಯಿ ಅಥವಾ ಹಿರಿಯ ಮಹಿಳೆಯರಿಗೆ ನೀರು ಅಥವಾ ಹಾಲು ನೀಡುವುದು ಶ್ರೇಷ್ಠ ಪುಣ್ಯ. ನೀವು ಈ ದಿನದ ಪ್ರಭಾವದಿಂದ ಮಾನಸಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡರೆ ಚಂದ್ರದ ಶಕ್ತಿಯ ಅಚಲ ಫಲವನ್ನು ಅನುಭವಿಸಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಮತ್ತು ಭಾವನೆಗಳ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಇದನ್ನು ಗುರುತು ಮಾಡಿ ಶಾಂತಿಯುತ ನಿರ್ಣಯಗಳಿಗೆ ಬಳಸಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಬೆಳ್ಳಿ ಬಿಳಿ ಬಣ್ಣವು ಶುದ್ಧತೆ, ಶ್ರದ್ಧೆ ಮತ್ತು ಮನಸ್ಸಿನ ಸಮತೋಲನವನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಪಯೋಗ ದಿನವನ್ನು ಉಜ್ವಲಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಹಣಕಾಸು ನಿರ್ಧಾರಗಳು, ಕುಟುಂಬ ಚರ್ಚೆಗಳು ಅಥವಾ ವ್ಯಾಪಾರ ವ್ಯವಹಾರಗಳು ಫಲಕಾರಿಯಾಗಿ ರೂಪುಗೊಳ್ಳುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಹೆಚ್ಚು ಚಂಚಲತೆ, ಚಾತುರ್ಯ ಹಾಗೂ ಹೊಸ ಕಲ್ಪನೆಗಳೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಸೋಮವಾರದ ಚಂದ್ರನ ಪ್ರಭಾವ ನಿಮಗೆ ಗಂಭೀರ ಚಿಂತನೆ, ಒಳನೋಟ ಹಾಗೂ ವೈಚಾರಿಕ ಶುದ್ಧತೆಯನ್ನು ನೀಡುತ್ತದೆ. ವಾಕ್ಚಾತುರ್ಯ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಅವಕಾಶಗಳು ಸಿಗಬಹುದು. ಮನಸ್ಸಿನಲ್ಲಿ ಕೆಲವೊಂದು ಗೊಂದಲಗಳು ಇದ್ದರೂ ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ತೀವ್ರ ಗಮನದಿಂದ ಎಲ್ಲದಕ್ಕೂ ಸಮಾಧಾನಾತ್ಮಕ ಪರಿಹಾರ ಕಂಡುಕೊಳ್ಳಬಲ್ಲಿರಿ. ದಿನವನ್ನು ಸರಳವಾಗಿ ಆರಂಭಿಸಿ ಕ್ರಮೇಣ ಗಂಭೀರ ನಿರ್ಧಾರಗಳತ್ತ ಸಾಗಿದರೆ ಉತ್ತಮ. ನಿಮ್ಮ ನಿರ್ಧಾರಗಳಲ್ಲಿ ತಾತ್ಸಾರ ಅಗತ್ಯವಿದೆ. ಎಲ್ಲವನ್ನೂ ತಕ್ಷಣ ನಿರ್ಧರಿಸದೆ ಸಮಗ್ರ ಪರಿಗಣನೆಯೊಂದಿಗೆ ಮುಂದಾಗುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ವಿವಿಧ ಕೆಲಸಗಳು, ಒತ್ತಡದ ಸಭೆಗಳು ಮತ್ತು ಸಂದರ್ಶನಗಳು ಎದುರಾಗಬಹುದು. ನೀವು ತೋರಿಸಬಹುದಾದ ಆತ್ಮಸ್ಥೈರ್ಯ, ವಾಕ್ಪಟುತ್ವ ಮತ್ತು ಬುದ್ಧಿವಂತಿಕೆಯು ಉತ್ತಮವಾದ ಪರಿಗಣನೆಗೆ ಕಾರಣವಾಗಬಹುದು. ಹೊಸ ಯೋಜನೆಗಳ ಶ್ರೇಷ್ಠತೆಯ ಬಗ್ಗೆ ಹಿರಿಯ ಅಧಿಕಾರಿಗಳಲ್ಲಿ ವಿಶ್ವಾಸ ನಿರ್ಮಾಣವಾಗಬಹುದು. ಕೆಲವರಿಗಿದು ಸಣ್ಣ ಪ್ರಮಾಣದ ವರ್ಗಾವಣೆ ಅಥವಾ ಪ್ರಾಜೆಕ್ಟ್ ಬದಲಾವಣೆಗೂ ಸಾಧ್ಯತೆಯ ದಿನ. ವ್ಯವಹಾರಿಗಳಿಗೆ, ತಂತ್ರಜ್ಞರಿಗೆ, ಮಾಧ್ಯಮ ವೃತ್ತಿಕರರಿಗೆ ಇವತ್ತು ಹೊಸ ಐಡಿಯಾಗಳು ಬಂದು ಹೋಗಬಹುದು. ವ್ಯಾಪಾರ ಸಂಬಂಧಿತ ಮಾತುಕತೆಗಳು, ಕ್ರಿಯಾಶೀಲ ಸಭೆಗಳು ಯಶಸ್ವಿಯಾಗಬಹುದು. ಹೊಸ ಕರಾರುಗಳಿಗೆ ಮುನ್ನ ಸಾಲದ ದಾಖಲೆಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಚಾತುರ್ಯ ಹಾಗೂ ಎಚ್ಚರಿಕೆಯ ಅವಶ್ಯಕತೆ ಇದೆ. ನಿಮ್ಮ ಖರ್ಚು ಮಾದರಿಯಲ್ಲಿ ತಾತ್ಸಾರವಿಲ್ಲದೆ ಪರಿಶೀಲನೆ ನಡೆಸಿ. ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು, ಸಂಚಾರ, ಸಂಪರ್ಕ ಸಾಧನಗಳು ಅಥವಾ ತುರ್ತು ಕಾರ್ಯಗಳ ಮೇಲೆ ಖರ್ಚಾಗಬಹುದು. ಹಳೆಯ ಬಾಕಿ ಹಣ ಅಥವಾ ಪಾವತಿಗಳು ಬರಬಹುದಾದ ಸೂಚನೆಗಳಿವೆ. ಹಣ ಹೂಡಿಕೆ ಅಥವಾ ವಿನಿಮಯ ನಿರ್ಧಾರಗಳ ಕುರಿತು ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ದೊಡ್ಡ ಹೂಡಿಕೆಗೆ ಇಂದು ಅನುಕೂಲವಿಲ್ಲ. ನಿರ್ಣಯ ಮುಂದಕ್ಕೆ ಹಾಕಿ. ಕಿಚನ್, ಕಮ್ಯುನಿಕೇಶನ್ ಸಾಧನ, ಸಾಫ್ಟ್ವೇರ್ ಅಥವಾ ಎಲೆಕ್ಟ್ರಾನಿಕ್ಸ್ ವ್ಯಾಪಾರದವರಿಗೂ ಲಾಭದ ಯೋಗವಿದೆ. ಗ್ರಾಹಕರ ನಂಬಿಕೆಗೆ ಧನ್ಯವಾದ ಹೇಳಿ, ಅದೇ ನಿಮ್ಮ ಪ್ರಗತಿಯ ತಂತ್ರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಜೋರಾಗಿರಬಹುದು, ಆದರೆ ಮಾನಸಿಕವಾಗಿ ಕೆಲವೊಂದು ಏರುಪೇರಿನ ದಿನ. ಉಸಿರಾಟದ ತೊಂದರೆ, ಎಲರ್ಜಿ ಅಥವಾ ಮೂಗಿನ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರ. ಶುದ್ಧ ಗಾಳಿ, ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಶ್ರೇಷ್ಠ. ಮೆದುಳಿನ ಒತ್ತಡ ಕಡಿಮೆ ಮಾಡುವುದು ಮುಖ್ಯ. ಅತಿಯಾದ ಚಿಂತೆ ಅಥವಾ ಭಾವನೆಗಳಿಂದ ದೂರವಿರಿ. ಶುಚಿಯಾದ ಆಹಾರ ಸೇವನೆ, ನೀರಿನ ಪ್ರಮಾಣ ಹೆಚ್ಚಿಸುವುದು ಮತ್ತು ಉತ್ತಮ ನಿದ್ರೆ ಈ ದಿನದ ಆರೋಗ್ಯದ ನುಡಿಮುತ್ತುಗಳು. ಗಾಯನ, ಧ್ಯಾನ ಅಥವಾ ಸುಗಮ ಸಂಗೀತ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಉಪಕರಣಗಳಾಗಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ವಾಕ್ಚಾತುರ್ಯದಿಂದ ಕುಟುಂಬದಲ್ಲಿ ಬಿರುಕುಗಳನ್ನು ಬಿಚ್ಚುವ ಅಥವಾ ಜೋಡಿಸುವ ಎರಡೂ ಸಾಧ್ಯತೆ ಇದೆ. ಹೆಚ್ಚು ಮಾತನಾಡುವ ಮೊದಲು ಹೆಚ್ಚು ಆಲಿಸುವ ಪ್ರಯತ್ನ ಮಾಡಿ. ಪತಿ ಪತ್ನಿಯ ನಡುವೆ ಸಂಬಂಧ ಬಿಗಿದಿರುವವರಿಗೆ ಸಂತಸದ ಸಂದರ್ಭ ಬರಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ನಿರ್ಧಾರಗಳ ಬಗ್ಗೆ ಚರ್ಚೆಗೆ ಸಮಯ ಸಿಗಬಹುದು. ಸಂಬಂಧಿಕರೊಂದಿಗೆ ದೂರದ ಸಂಭಾಷಣೆ, ಕರೆ ಅಥವಾ ಭೇಟಿಯೂ ಸಂಭವಿಸಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳ ಯೋಗವಿದೆ, ಆದರೆ ಪರಿಚಯವೊಂದನ್ನು ಸಂಬಂಧದಲ್ಲಿ ಪರಿವರ್ತಿಸಲು ಇನ್ನಷ್ಟು ಸಮಯ ಬೇಕಾಗಬಹುದು. ನಿರ್ಣಯದಲ್ಲಿ ತಾತ್ಸಾರ ಮತ್ತು ಪ್ರಾಮಾಣಿಕತೆ ಅಗತ್ಯ. ವೀಕ್ಷಕರೇ, ನೀವು ಈ ದಿನದ ಸೋಮವಾರದ ಚಂದ್ರ ಪ್ರಭಾವವನ್ನು ಸಮತೋಲನಗೊಳಿಸಲು ಭಗವಾನ್ ಶಿವನ ಆರಾಧನೆ ಅತ್ಯಂತ ಫಲಕಾರಿ. ಜಪ, ಶುದ್ಧ ಮನಸ್ಸಿನಿಂದ ಧ್ಯಾನ ಮತ್ತು ಸಮರ್ಪಿತ ಉಪವಾಸದಿಂದ ಅಂತಃಕರಣದಲ್ಲಿ ಶುದ್ಧತೆ ಮೂಡಬಹುದು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 27 ಅಥವಾ 53 ಬಾರಿ ಜಪಿಸಿ. ಬಿಳಿ ಪುಷ್ಪ, ಜಾಸ್ವಂದ ಅಥವಾ ತುಳಸಿಯಿಂದ ಶಿವನಿಗೆ ಅರ್ಚನೆ ಮಾಡಿ. ನೀರಿನ ಪಾತ್ರೆಯ ಶುದ್ಧೀಕರಣ ಮಾಡಿ. ಶಾಂತ ಮನಸ್ಸಿನಿಂದ ಭಕ್ತಿಯಿಂದ ಅರ್ಪಿಸಿ. ಬಡವರಿಗೆ ನೀರು, ಹಾಲು ಅಥವಾ ಹಸಿವಿರುವವರಿಗೆ ಅನ್ನದಾನ ಮಾಡಿದರೆ ಅದೃಷ್ಟದ ಫಲ.
ಶಿವ ಮಂದಿರ ಭೇಟಿ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡುವುದು ಮನಃಶಾಂತಿಗೆ ಕಾರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ, ಚಾತುರ್ಯದ ಮತ್ತು ತ್ವರಿತ ಚಿಂತನೆಗಳ ಸಂಕೇತ. ಈ ದಿನದ ನಿಮ್ಮ ತೀರ್ಮಾನಗಳಲ್ಲಿ ಈ ಸಂಖ್ಯೆ ಸ್ಪಷ್ಟ ಪ್ರಭಾವ ಬೀರಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಈ ದಿನ ನಿಮ್ಮ ಆತ್ಮಶಕ್ತಿ ಮತ್ತು ಮನಸ್ಸಿನ ಶುದ್ಧತೆಯನ್ನು ಜಾಗೃತಗೊಳಿಸುತ್ತದೆ. ಬಿಳಿ ಬಟ್ಟೆ ಅಥವಾ ಹೂವಿನ ಬಳಕೆ ಮನಸ್ಸಿಗೆ ಸ್ಥಿರತೆಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಮಾಡಲಾಗುವ ದೇವತಾ ಪೂಜೆ, ಸಂಬಂಧಿತ ನಿರ್ಧಾರಗಳು, ಹಣಕಾಸು ವ್ಯವಹಾರಗಳು ಮತ್ತು ಪ್ರವಾಸ ಯೋಜನೆಗಳು ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಬುದ್ಧಿ, ಭಾವನೆ ಮತ್ತು ಆತ್ಮ ಪರಿಶೀಲನೆಯ ಮಿಶ್ರಣದ ದಿನವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಭಾವೋದ್ರೇಕದಿಂದ ಕೂಡಿರಬಹುದು. ಆದರೆ ಈ ಭಾವನೆಗಳನ್ನು ಶ್ರದ್ಧಾ, ಕಾಳಜಿ ಮತ್ತು ಪ್ರಾಮಾಣಿಕ ಮನೋಭಾವದಿಂದ ನಿಭಾಯಿಸುವುದು ನಿಮಗೆ ಸದೃಢತೆ ನೀಡುತ್ತದೆ. ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಗೊಂದಲಗಳಿಗೆ ಸ್ಪಷ್ಟತೆ ದೊರೆಯುವ ಸಾಧ್ಯತೆ ಇದೆ. ಹಳೆಯ ನೋವುಗಳು ಅಥವಾ ಭಾವನಾತ್ಮಕ ವಿಷಯಗಳು ಪುನಃ ಸ್ಮರಣೆಯಾಗಬಹುದು. ಆದರೆ ಈ ಸಂದರ್ಭ ನಿಮಗೆ ತಾತ್ಕಾಲಿಕ ಅರ್ಥವಿಲ್ಲದಂತಾಗಬಹುದು. ಧೈರ್ಯದಿಂದ ಪ್ರತಿಸ್ಪಂದಿಸಿ. ಹೊಸ ಗುರಿಗಳಿಗೆ ಚಿಂತನೆ, ದಿನಚರಿಯಲ್ಲಿ ನೈರ್ಮಲ್ಯಕ್ಕೆ ಗಮನ ಹರಿಸುವ ಸಮಯವಿದು. ಪ್ರತಿಯೊಂದು ನಿರ್ಧಾರದಲ್ಲಿ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯನ್ನು ಮೆರೆದಲ್ಲಿ ದಿನದ ಕೊನೆಯಲ್ಲಿ ಶಾಂತಿಯ ಅನುಭವವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ನಿಮ್ಮ ಸಮರ್ಪಣೆ ಮತ್ತು ಸಹಾನುಭೂತಿಯು ಪ್ರಮುಖವಾಗುತ್ತದೆ. ನೀವು ಕೈಹಾಕಿರುವ ಯೋಜನೆಗಳು ನಿಧಾನವಾಗಿ ಮುನ್ನಡೆಯುತ್ತವೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆ ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಕಾಪಾಡಿ. ಮೀಟಿಂಗ್ಗಳು, ಪ್ರಸ್ತಾಪನೆಗಳು ಅಥವಾ ವರದಿ ಕೆಲಸಗಳು ನಿಖರತೆಯಿಂದ ಮಾಡಿದರೆ ಮೆಚ್ಚುಗೆ ದೊರೆಯಬಹುದು. ಆದರೆ ಚಿಕ್ಕ ತಪ್ಪುಗಳು ಉಂಟಾದರೆ ಅಪಮಾನದ ಸಾಧ್ಯತೆ. ಸಮಯ ಪಾಲನೆಯ ಕೊರತೆ ಸಮಸ್ಯೆ ತರಬಹುದು. ಎಚ್ಚರಿಕೆಯಿಂದ ನಡವಳಿಕೆ ಅಗತ್ಯ. ವ್ಯವಹಾರದಲ್ಲಿರುವವರಿಗೆ ಇಂದು ಹೊಸ ಗುತ್ತಿಗೆ ಅಥವಾ ಚಿಕ್ಕ ವಿನಿಮಯದ ಅವಕಾಶ ಬರಬಹುದು. ಆದರೆ ದೊಡ್ಡ ಹೂಡಿಕೆಗಳಿಂದ ದೂರವಿರಬೇಕು. ಕಾರ್ಯಕ್ಷಮತೆಯ ವಿಶ್ಲೇಷಣೆಯ ದಿನವಿದು. ನಿಮ್ಮ ಸಿಬ್ಬಂದಿಯ ಕೆಲಸದ ಔಟ್ಪುಟ್ಗೆ ವಿಶೇಷ ಗಮನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದಾದರೂ ಅನಿರೀಕ್ಷಿತ ಖರ್ಚುಗಳು ಕಾಡಬಹುದು. ವಿಶೇಷವಾಗಿ ಕುಟುಂಬ, ಆರೋಗ್ಯ ಮತ್ತು ಮನೆಯನ್ನು ಹೊಂದಿಸುವ ಸಂಬಂಧಿತ ವ್ಯಯಗಳು. ನಿಮ್ಮ ಹಣದ ನಿರ್ವಹಣೆಯಲ್ಲಿ ಬುದ್ಧಿವಂತಿಕೆಯ ಅಗತ್ಯ. ಇಂದು ಹಣ ಸಂಪಾದನೆಯಕ್ಕಿಂತ ಅದು ಉಳಿಯುವುದೇ ಹೆಚ್ಚು ಮುಖ್ಯ. ಹಳೆಯ ಸಾಲವನ್ನು ತೀರಿಸುವ, ಬಾಕಿ ಬಿಲ್ಗಳನ್ನು ಪಾವತಿಸುವ ಹಾಗೂ ಹೊಸ ವೆಚ್ಚಗಳಿಗೆ ಪೂರ್ವ ಸಿದ್ಧತೆಗೊಳ್ಳುವ ಉತ್ತಮ ದಿನ. ವ್ಯವಹಾರಕ್ಕೆ ಸಂಬಂಧಿಸಿದ ಚಿಕ್ಕ ಲಾಭದ ಸಾಧ್ಯತೆ ಇದೆ. ಆದರೆ ಹಣಕಾಸು ತೀರ್ಮಾನಗಳಲ್ಲಿ ಇತರರ ಸಲಹೆ ಕೇಳುವುದು ಉತ್ತಮ. ಹೂಡಿಕೆ ಯೋಜನೆಗಳು ಇಂದು ಮುಂದೂಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡ ಅಥವಾ ತಲೆನೋವು, ಮಿಡಿತದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ. ವಿಶ್ರಾಂತಿ, ಸಮಯಕ್ಕೆ ಆಹಾರ, ನಿದ್ರೆ ಮತ್ತು ಶುದ್ಧ ಕುಡಿಯುವ ನೀರು ಎಲ್ಲವೂ ಈ ದಿನದ ಆರೋಗ್ಯ ಸ್ಥಿತಿಗೆ ಪ್ರಭಾವ ಬೀರುತ್ತವೆ. ಆಹಾರದ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಹಾಲು, ಹಸಿವಿಲ್ಲದೆ ತಿನ್ನುವುದು ಅಥವಾ ಅವಸ್ಥಿತ ಆಹಾರ ಸೇವನೆ ತಪ್ಪಿಸಿಕೊಳ್ಳಿ. ಚಂದ್ರನ ಪ್ರಭಾವದಿಂದ ಜೀರ್ಣಶಕ್ತಿ ಕ್ಷೀಣವಾಗಿರಬಹುದು. ಮನಸ್ಸಿಗೆ ಆರಾಮ ನೀಡುವ ಚಟುವಟಿಕೆ, ಯೋಗ, ಧ್ಯಾನ ಅಥವಾ ನಿಸರ್ಗದ ಮಧ್ಯೆ ಕಾಲ ಕಳೆಯುವುದು ಉತ್ತಮ. ಗರ್ಭಿಣಿಯರು ಅಥವಾ ಹಿರಿಯರು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯಲ್ಲಿನ ವಿಷಯಗಳಲ್ಲಿ ಭಾವನಾತ್ಮಕ ಸಂಬಂಧಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಮಾತುಕತೆಯಲ್ಲಿ ಮೃದು ಭಾಷೆ, ಶ್ರದ್ಧೆ ಹಾಗೂ ಗೌರವದ ಶೈಲಿ ತಾಳಿದರೆ ಸಂಬಂಧ ಸುಧಾರಿಸಬಹುದು. ಪೋಷಕರೊಂದಿಗೆ ಚರ್ಚೆಗಳು ಭಾವಪೂರ್ಣವಾಗಬಹುದು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಪ್ರಾಮಾಣಿಕ ಮಾತುಕತೆ ನಡೆಸಿದರೆ ಅವರ ಹೃದಯವನ್ನು ಗೆಲ್ಲುವಿರಿ. ಸಹಾನುಭೂತಿಯ ಶಬ್ದಗಳು ಸಂಬಂಧದ ಬಾಳಿಗೆ ಸಿಹಿಯಾಗಬಲ್ಲದು. ಬಾಲಕರಿಗೆ ಪ್ರೋತ್ಸಾಹ, ಮಾರ್ಗದರ್ಶನ ಹಾಗೂ ಮನಸ್ಸು ತಣಿಯುವ ಮಾತುಗಳು ಬಹಳ ಅಗತ್ಯ. ಹಿರಿಯರ ಆಶೀರ್ವಾದ ಪಡೆಯುವುದು ಶುಭ ಫಲದಾಯಕ. ಗೃಹದಲ್ಲಿ ಪೂಜೆ ಅಥವಾ ಧಾರ್ಮಿಕ ಚಟುವಟಿಕೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ಸೋಮವಾರದ ದಿನ ಚಂದ್ರನ ಪ್ರಭಾವದಿಂದಾಗಿ ಆಧ್ಯಾತ್ಮದಲ್ಲಿ ತೊಡಗುವುದು ಒಳ್ಳೆಯದು. ಈ ದಿನದ ಹಗಲು ಸಮಯದಲ್ಲಿ ಚಂದ್ರನ ಆರಾಧನೆ, ಶಿವಪೂಜೆ, ಜಲಪಾನ ದಾನ ಮುಂತಾದವುಗಳಲ್ಲಿ ಭಾಗವಹಿಸಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿಸಿ ಚಂದ್ರನಿಗೆ ಅರ್ಪಿಸಿ. ಗರ್ಭಿಣಿಯರಿಗೆ ಹಾಲು, ಸಕ್ಕರೆ, ಬೆಲ್ಲದ ದಾನ ಮಾಡಿದರೆ ಚಂದ್ರದೋಷ ಶಮನವಾಗುತ್ತದೆ. ಶುದ್ಧ ಹಾಲಿನಿಂದ ಶಿವನ ಅಭಿಷೇಕ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ
ಮನೋನಿಗ್ರಹ ಮತ್ತು ಭಾವನಾತ್ಮಕ ಸಮತೋಲನ ಬೆಳೆಯುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶುದ್ಧತೆ, ಭಾವನಾತ್ಮಕ ಸಮತೋಲನ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಕೇತ. ಇದನ್ನು ಗುರುತಾಗಿ ಇಟ್ಟುಕೊಂಡು ಶ್ರದ್ಧೆಯಿಂದ ನಡೆದುಕೊಳ್ಳಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಈ ಬಣ್ಣ ಚಂದ್ರನ ತೇಜಸ್ಸಿನ ಪ್ರತೀಕ. ಇದು ಶ್ರದ್ಧೆ, ಮನಃಶುದ್ಧಿ ಮತ್ತು ಆತ್ಮನಿಗ್ರಹವನ್ನು ಉಂಟುಮಾಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಗಂಟೆಯವರೆಗೆ. ಈ ಸಮಯದಲ್ಲಿ ಪೂಜೆ, ಕುಟುಂಬ ನಿರ್ಧಾರ, ಹಣಕಾಸು ವ್ಯವಹಾರ ಅಥವಾ ವೈಯಕ್ತಿಕ ಚಿಂತನೆಗಳು ಶ್ರೇಷ್ಠ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ನೇತೃತ್ವದ ಗುಣ ಮತ್ತು ಉತ್ಸಾಹದಿಂದ ಇತರರ ಗಮನ ಸೆಳೆಯಲಿದ್ದಾರೆ. ನಿಮ್ಮ ಮಾತು, ನಡೆ ಹಾಗೂ ತೀರ್ಮಾನಗಳಲ್ಲಿ ಪರಿಣಾಮಶೀಲತೆ ಇರುತ್ತದೆ. ಸೋಮವಾರದ ಚಂದ್ರನ ಶಕ್ತಿಯು ನಿಮ್ಮ ಭಾವನೆಗಳನ್ನು ಚುರುಕುಗೊಳಿಸಿದರೂ ನಿಮ್ಮ ಸಹಜ ಸ್ಥಿತ ಪ್ರಜ್ಞೆ ನಿಮಗೆ ಸಮತೋಲನ ನೀಡುತ್ತದೆ. ಇದು ಯೋಜನೆ ರೂಪಿಸಲು ಮತ್ತು ತೀರ್ಮಾನಗಳನ್ನು ರೂಪಿಸಲು ಅತ್ಯಂತ ಸೂಕ್ತ ದಿನ. ನಿಮ್ಮ ಗುರಿಗಳತ್ತ ಮುನ್ನಡೆಯಲು ದೈಹಿಕ ಶಕ್ತಿ ಮತ್ತು ಮನಃಶಕ್ತಿ ಎರಡೂ ಸಹಕಾರಿಯಾಗಿವೆ. ಇತರರಿಗೆ ಸ್ಫೂರ್ತಿದಾಯಕವಾಗಿ ನಿಮ್ಮ ನಡೆ ಮುಂದುವರಿಸಿ. ಇಂದಿನ ದಿನ ದೊಡ್ಡ ನಿರ್ಧಾರಗಳ ಹಿಂದೆ ನಿರಾಳತೆ ಮತ್ತು ಸಮಗ್ರ ಪರಿಶೀಲನೆ ಅಗತ್ಯವಿದೆ. ನೀವು ತೋರಿಸುವ ಆತ್ಮಸ್ಥೈರ್ಯದಿಂದ ಇತರರಿಗೂ ಪ್ರಭಾವ ಬೀರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮಹತ್ವದ ಪ್ರಗತಿ ಸಾಧ್ಯತೆಗಳಿವೆ. ಮೇಲಧಿಕಾರಿಗಳ ಮೆಚ್ಚುಗೆ, ಒತ್ತಾಸೆ ಅಥವಾ ಹೊಸ ಪ್ರಾಜೆಕ್ಟ್ನ ಪ್ರಭಾವಿತ ನಿರ್ವಹಣೆಗೆ ಅವಕಾಶ ಬರಬಹುದು. ನಿಮ್ಮ ನಿರ್ಣಯ ಶಕ್ತಿ ಮತ್ತು ಸಂಘಟನಾ ಕೌಶಲ್ಯ ಗುರುತಿಸಲಾಗುವುದು. ಹಿರಿಯರೊಂದಿಗೆ ಸಭೆಗಳು, ತಂತ್ರಬದ್ಧ ಚರ್ಚೆಗಳು ನಡೆಯುವ ಸಾಧ್ಯತೆ. ಹೊಸ ಹೊಣೆಗಾರಿಕೆಗೆ ಸಿದ್ಧರಾಗಿ. ನಿಮಗೆ ಇತ್ತೀಚೆಗೆ ಬಂದಿರುವ ಒತ್ತಡವನ್ನು ನೀವು ಸ್ಥಿತಪ್ರಜ್ಞೆಯಿಂದ ನಿವಾರಿಸುವಿರಿ. ಉದ್ಯಮಿಗಳಿಗಾಗಿ ಇದು ವ್ಯಾಪಾರದ ವಿಸ್ತರಣೆ, ಹೊಸ ಪಾಲುದಾರರೊಂದಿಗೆ ಸಂವಾದ ಹಾಗೂ ಆಂತರಿಕ ವ್ಯವಸ್ಥೆಗಳ ಸುಧಾರಣೆಗೆ ಸೂಕ್ತ ದಿನ. ಬಿಲ್ಲುಗಳ ತಾಳಮೇಳ, ಲಾಭದ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದು. ಕೆಲಸ ಅಥವಾ ಬಿಸಿನೆಸ್ ಮೂಲಕ ನಿರೀಕ್ಷಿತ ಆದಾಯ ಸಿಗುವ ಸಾಧ್ಯತೆ ಇದೆ. ಆದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಜವಾಬ್ದಾರಿತ್ವದ ನಡೆ ಅಗತ್ಯ. ಹಳೆಯ ಸಾಲದ ಭಾಗ ಪಾವತಿ ಅಥವಾ ಬಾಕಿ ವಾಪಸ್ಸು ಆಗಬಹುದಾದ ಯೋಗವಿದೆ. ನಿರಂತರ ನಿಗಾ ವಹಿಸುವ ಬಜೆಟ್ ಯೋಜನೆಯು ನಿಮ್ಮ ಹಣದ ಹರಿವಿನಲ್ಲಿ ಸಮತೋಲನ ತರುತ್ತದೆ. ಹೂಡಿಕೆ ಮಾಡಬೇಕಾದರೆ ಶಾಖಾ ಉದ್ಯಮಗಳು ಅಥವಾ ಕೌಟುಂಬಿಕ ಯೋಜನೆಗಳಿಗೆ ಮಾತ್ರ ಕೈ ಹಾಕಿ. ಜೂಜಾಟ ಅಥವಾ ಅತಿರೇಕದ ಖರ್ಚುಗಳಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶಕ್ತಿಯು ತುಂಬಾ ಉತ್ತಮವಾಗಿದ್ದು, ನೀವು ಹೆಚ್ಚು ಕೆಲಸ ಮಾಡಿದರೂ ಶ್ರಮದ ಲಕ್ಷಣ ತೋರಿಸುವುದಿಲ್ಲ. ಆದರೆ ಇದರರ್ಥ ವಿಶ್ರಾಂತಿಯ ಅಗತ್ಯವಿಲ್ಲ ಅನ್ನುವುದಲ್ಲ. ಸಮತೋಲನ ಬೇಕು. ಗ್ಲಾನಿ, ತಲೆನೋವು, ಜೀರ್ಣ ಸಮಸ್ಯೆಗಳ ವಿರುದ್ಧ ಎಚ್ಚರಿಕೆ ಇರಲಿ. ನೀರು ಕುಡಿಯುವ ಪ್ರಮಾಣ, ಆಹಾರದ ಸಮಯ ಇವುಗಳನ್ನು ನಿಯಮಿತಗೊಳಿಸಿ. ಯೋಗ, ಪ್ರಾಣಾಯಾಮ, ಬೆಳಗಿನ ನಡಿಗೆ ಇವು ಇಂದಿನ ದಿನ ಆರೋಗ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಬಲ್ಲದು. ಗಾಳಿಯ ಶುದ್ಧತೆಯ ಬಗ್ಗೆ ಗಮನವಿಟ್ಟು ಕಾರ್ಯ ನಿರ್ವಹಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಅವಕಾಶವಿದೆ. ನೀವು ತೋರಿಸುವ ಶ್ರದ್ಧೆ ಮತ್ತು ಸಮಯದ ಹಂಚಿಕೆ ಮನೆಯವರಲ್ಲಿ ಸಂತೋಷ ತರಬಲ್ಲದು. ಮಕ್ಕಳ ವ್ಯವಹಾರ ಅಥವಾ ಪಾಲಕರ ಆರೋಗ್ಯದ ಕುರಿತ ಚಿಂತೆ ಪ್ರಸ್ತುತವಾಗಬಹುದು. ಪತಿಯೇ ಅಥವಾ ಪತ್ನಿಯೊಂದಿಗೆ ಆಳವಾದ ಸಂವಾದ, ಭವಿಷ್ಯದ ಯೋಜನೆಗಳ ಚರ್ಚೆಗೆ ಸಮಯ ಮೀಸಲಾಗಿಡಿ. ಇದರಿಂದ ಸಹಕಾರ ಮತ್ತು ಮನೋಭಾವ ಬೆಳೆಯುತ್ತದೆ. ವಿವಾಹದ ಯೋಚನೆಯಲ್ಲಿರುವವರಿಗೆ ಇಂದು ಒಳ್ಳೆಯ ಪರಿಚಯ ಅಥವಾ ಹಿರಿಯರ ಆಶೀರ್ವಾದ ದೊರೆಯಬಹುದು. ಸ್ನೇಹಿತರಿಂದ ಸಿಹಿಸುದ್ದಿ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಸೋಮವಾರದ ಚಂದ್ರನ ಶಕ್ತಿಯನ್ನು ಶಮನಗೊಳಿಸಲು ಧ್ಯಾನ, ಶಿವಪೂಜೆ ಮತ್ತು ಶುದ್ಧ ಮನಸ್ಸಿನ ಸೇವೆ ಮಾಡುವುದು ಶ್ರೇಷ್ಠ. ಮನಃಶಾಂತಿಗಾಗಿ ದೇವಾಲಯ ಅಥವಾ ನದಿ ತೀರದ ಶುದ್ಧವಾದ ಸ್ಥಳದಲ್ಲಿ ಕೆಲ ಹೊತ್ತು ತಂಗುವುದು ಉತ್ತಮ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 25 ಅಥವಾ 53 ಬಾರಿ ಜಪಿಸಿ. ಬಿಳಿ ಅಥವಾ ಹಸಿರು ಹೂವಿನಿಂದ ಶಿವನ ಅರ್ಚನೆ ಮಾಡಿ, ತೈಲದ ಬದಲಿಗೆ ಗಂಧದ ದೀಪ ಬೆಳಗಿಸಿ. ಚಂದ್ರನಿಗೆ ಸಂಬಂಧಿಸಿದ ಆಹಾರ ಅಥವಾ ಹಾಲು ಮೂಲದ ವಸ್ತುಗಳನ್ನು ದಾನ ಮಾಡುವುದು ಶುಭಪ್ರದ. ಮದುವೆ ಯೋಚನೆಯಲ್ಲಿರುವವರಿಗೆ ಇಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನೇತೃತ್ವ, ಪ್ರಭಾವ, ಶಕ್ತಿ ಮತ್ತು ಸ್ಪಷ್ಟ ಗುರಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದಿನ ನಿಮ್ಮ ಕಾರ್ಯಪಟುತೆಗೆ ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಈ ಬಣ್ಣವು ಪ್ರಭಾವಶೀಲತೆ, ರಾಜಸತ್ವ ಮತ್ತು ಉತ್ಸಾಹದ ಸಂಕೇತ.
ಈ ಬಣ್ಣದ ಉಡುಪು ಅಥವಾ ಅಲಂಕಾರ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ರಭಾವವನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಮಹತ್ವದ ತೀರ್ಮಾನಗಳು, ಮೇಲಧಿಕಾರಿಗಳೊಂದಿಗೆ ಚರ್ಚೆ ಅಥವಾ ಆರ್ಥಿಕ ನಿರ್ಧಾರಗಳು ಮಾಡಬಹುದು. ನಿಮ್ಮ ಮನಶಕ್ತಿ ಈ ಹೊತ್ತಿನಲ್ಲಿ ಗಟ್ಟಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಾವು ಹಿಡಿದಿರುವ ಮಾರ್ಗದಲ್ಲಿ ಶ್ರದ್ಧೆ, ಸ್ಪಷ್ಟತೆ ಮತ್ತು ಲೆಕ್ಕಾಚಾರದಿಂದ ಮುಂದೆ ಸಾಗುವ ದಿನ. ನಿಮ್ಮ ವಿಶ್ಲೇಷಣಾತ್ಮಕ ಮನೋಭಾವ, ವಾಸ್ತವಿಕ ದೃಷ್ಟಿಕೋನ ಹಾಗೂ ಶಿಸ್ತಾದ ಶೈಲಿಯು ಇಂದು ನಿಮಗೆ ಪ್ರಮುಖ ಬಲವಾಗುತ್ತದೆ. ಯಾವುದೇ ತೊಂದರೆಯು ಸತ್ಯ ನಿರ್ವಹಣಾ ಸಾಮರ್ಥ್ಯದಿಂದ ಮುಂದುವರಿಯಬಹುದು. ಸೋಮವಾರದ ಚಂದ್ರನ ಶಕ್ತಿಯಿಂದ ಆಂತರಿಕ ಶಾಂತಿ ಮತ್ತು ಕಾರ್ಯಕ್ಷಮತೆ ಎರಡೂ ಹೆಚ್ಚಾಗಬಹುದು. ನಿಮ್ಮ ಆತ್ಮಸ್ಥೈರ್ಯದಿಂದ ಇತರರಿಗೆ ಸಹದಿಕ್ಕು ನೀಡುವ ಸಾಧ್ಯತೆ ಇದೆ. ಶ್ರಮ ಮಾಡಿದರೆ ತಕ್ಷಣ ಫಲ ನೀಡದಿದ್ದರೂ ಆ ಬಿತ್ತನೆ ಇಂದಿನ ದಿನದಲ್ಲಿ ಫಲದ ರೂಪದಲ್ಲಿ ಹಿಂದಿನ ದಿನಗಳ ಪ್ರಯತ್ನವನ್ನು ಮರುಪಡೆಯಬಹುದು. ಈ ದಿನದಂತೆಯೇ ಹೊಸ ಯೋಜನೆಗಳನ್ನು ತಯಾರಿಸಿ ಅದಕ್ಕೆ ಕಾರ್ಯರೂಪ ಕೊಡಲು ನಿರ್ಧಾರ ಮಾಡಿ. ಯಾವುದನ್ನಾದರೂ ಪ್ರಾರಂಭಿಸುವ ಮೊದಲು ಎಲ್ಲ ಅಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶಿಸ್ತು, ಗಂಭೀರತೆ ಮತ್ತು ವಿವರಗಳಿಗೆ ಕೊಡುವ ಮಹತ್ವ ಇಂದು ಮೇಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಬಾಧ್ಯತೆಯನ್ನು ತೆಗೆದುಕೊಳ್ಳುವ ಧೋರಣೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ನಿಮ್ಮ ವಿಶ್ಲೇಷಣಾ ಕೌಶಲಗಳು ತಂಡಕ್ಕೆ ದಿಕ್ಕು ತೋರಿಸುತ್ತವೆ. ಕೆಲವರಿಗೆ ನೇಮಕಾತಿ, ವರ್ಗಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಸಂಬಂಧಿತ ವಿಷಯಗಳು ಚರ್ಚೆಯಲ್ಲಿರಬಹುದು. ಹೊಸ ತಂಡದೊಂದಿಗೆ ಪ್ರಾಜೆಕ್ಟ್ ಆರಂಭಿಸುವ ಯೋಗವಿದೆ. ಸ್ವತಂತ್ರ ವೃತ್ತಿ ಜೀವನ ಅಥವಾ ಸೇವಾ ಕ್ಷೇತ್ರದವರಿಗಾಗಿ ಇಂದು ಬಹುಮುಖ್ಯ ದಿನ. ಸಣ್ಣ ವ್ಯವಹಾರಗಳ ನಿರ್ವಹಣೆ, ಗ್ರಾಹಕರ ಸಂಭಾಷಣೆ ಮತ್ತು ದಾಖಲೆ ಪತ್ರಗಳ ಪರಿಶೀಲನೆ ಪರಿಣಾಮಕಾರಿ. ವಿಶ್ಲೇಷಣೆ ಮತ್ತು ಸಮೀಕ್ಷೆಗಳಿಗೆ ಇದು ಅತ್ಯಂತ ಸರಿಯಾದ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಇಂದು ಬಲಿಷ್ಠವಾಗಿ ಎದುರಾಗುವ ಅಗತ್ಯವಿದೆ. ನೀವು ಲೆಕ್ಕ ಹಾಕದ ಕೆಲವೊಂದು ಅಪ್ರತೀಕ್ಷಿತ ಖರ್ಚುಗಳು, ಮುಖ್ಯವಾಗಿ ಆರೋಗ್ಯ, ಕಚೇರಿ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಉದಯಿಸಬಹುದು. ಆದಾಯ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇರಬಹುದಾದರೂ ಖರ್ಚುಗಳ ಮೇಲೆ ನಿಯಂತ್ರಣದಿಂದ ಸ್ಥಿರತೆ ಸಾಧಿಸಬಹುದು. ಹಳೆಯ ಬಾಕಿಗಳ ಸಂಗ್ರಹ ಅಥವಾ ಸಾಲ ವಾಪಸ್ಸು ಸಾಧ್ಯವಿರುವ ಸಾಧ್ಯತೆ. ಹೂಡಿಕೆಗಳ ಬಗ್ಗೆ ಬಹು ಎಚ್ಚರಿಕೆ ಅಗತ್ಯವಿದೆ. ಈ ದಿನ ಹೊಸ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಬದಲಾಗಿ ಹಳೆಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಬಂಡವಾಳ ಹೂಡಿಕೆ ಬಗ್ಗೆ ಆಂತರಿಕ ಸಮೀಕ್ಷೆ ನಡೆಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕಾದ ದಿನವಿದು. ದೈಹಿಕ ಶಕ್ತಿಯಲ್ಲಿ ಕೆಲವು ಕಡಿಮೆಯ ಅನುಭವವಾಗಬಹುದು. ಪೈಪೋಟಿಯ ಕಾರಣದಿಂದಾಗಿ ಮಾನಸಿಕ ಒತ್ತಡವು ಉಂಟಾಗಬಹುದು. ಆಹಾರ ನಿಯಮ, ಜಲ ಸೇವನೆ ಮತ್ತು ಸರಿಯಾದ ನಿದ್ರೆ ಪಾಲನೆಯಿಂದ ಆರೋಗ್ಯವನ್ನು ಸುಧಾರಿಸಬಹುದು. ಮೈಕೈ ನೋವು, ಪಾಚಿ, ಕಫ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ತಲೆ ಎತ್ತಬಹುದು. ಇವುಗಳ ವಿರುದ್ಧ ನೈಸರ್ಗಿಕ ಚಿಕಿತ್ಸೆಗಳ ಅಥವಾ ಆರಾಮದಾಯಕ ಕ್ರಿಯೆಗಳನ್ನ ಬಳಸುವುದು ಉತ್ತಮ. ಮನಸ್ಸು ಸದಾ ಚಿಂತೆಯಲ್ಲಿರಬಾರದು. ಧ್ಯಾನ, ಓದುವುದು, ಶಾಂತ ಸಂಗೀತದಿಂದ ಶರೀರ ಮತ್ತು ಮನಸ್ಸು ಶಮನಗೊಳ್ಳಬಹುದು. ದಿನದ ಆರಂಭದಲ್ಲಿ ಅಥವಾ ಕೊನೆಗೆ ಯೋಗ, ಪ್ರಾಣಾಯಾಮ ಅನುಸರಿಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಸಂಯಮ ಹಾಗೂ ಶ್ರದ್ಧೆಯ ನಡವಳಿಕೆ ಅಗತ್ಯ. ನಿಮ್ಮ ಮಾತುಗಳು ಗಂಭೀರವಾದ ಅರ್ಥವನ್ನು, ಪರಿಣಾಮವನ್ನು ಉಂಟು ಮಾಡಬಹುದು. ಪೋಷಕರೊಂದಿಗೆ ಹಾಗೂ ಮಕ್ಕಳು, ಸಂಗಾತಿಗಳೊಂದಿಗೆ ಮೃದುವಾಗಿ ವರ್ತಿಸಿ. ವಿವಾಹಿತರಾಗಿ ಸಾಗುತ್ತಿರುವವರು ಸಂಗಾತಿಯೊಂದಿಗೆ ಗಂಭೀರ ಸಂಭಾಷಣೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭವಿದೆ. ಸ್ನೇಹಿತರು ಅಥವಾ ಸಂಬಂಧಿಕರೊಡನೆ ಪುನಃ ಸಂಪರ್ಕ ಸಾಧನೆ ಮಾಡಬಹುದು. ಇಲ್ಲದೆ ಮನೆ ಸಂಬಂಧಿತ ಪ್ರಮುಖ ಕೆಲಸ ಅಥವಾ ಖರೀದಿ ವಿಷಯಗಳು ಚರ್ಚೆಗೆ ಬರಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಮನೆಯ ಎಲ್ಲರ ಅಭಿಪ್ರಾಯವೂ ಒಳಗೊಂಡಿರಲಿ. ವೀಕ್ಷಕರೇ, ನೀವು ಸೋಮವಾರದ ದಿನಚರಿಯಲ್ಲಿ ಚಂದ್ರನ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಶಿವಪೂಜೆ, ಉಪವಾಸ ಅಥವಾ ಶುದ್ಧ ಜಲದಾನ ಮುಖ್ಯ. ದೇವಾಲಯದಲ್ಲಿ ಅಭಿಷೇಕ ಅಥವಾ ಪಂಚಾಮೃತ ಅರ್ಚನೆ ಶುಭ ಫಲವನ್ನು ತರುತ್ತದೆ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಅಥವಾ 58 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿಸಿ ದೇವರಿಗೆ ಅರ್ಪಿಸಿ. ಶಿವನಿಗೆ ಅಕ್ಕಿತ್ತಿನಿಂದ ಅರ್ಚನೆ ಮಾಡುವುದು ಉತ್ತಮ. ಗುರುಗಳಿಗೆ ಅಥವಾ ಹಿರಿಯರಿಗೆ ಪ್ಲೇಟ್ ಅಥವಾ ನೀರಿನ ಬಾಟಲ್ ದಾನ ಮಾಡುವುದು ಉತ್ತಮ ಫಲದಾಯಕ. ಔಷಧಿ ಅಥವಾ ಆರೋಗ್ಯ ಸೇವೆಗಳ ಸೇವೆಗೆ ಹಣ ದಾನ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ, ವಿಶ್ಲೇಷಣಾ ಶಕ್ತಿಯ ಹಾಗೂ ಸಂವಹನದ ಸಂಕೇತ. ನಿಮ್ಮ ವೃತ್ತಿ ಜೀವನ ಮತ್ತು ಲೆಕ್ಕಾಚಾರದ ದಾರಿಯಲ್ಲಿ ಬೆಳಕು ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸಮತೋಲನ ಹಾಗೂ ಪ್ರಕೃತಿಯ ಶಕ್ತಿಯ ಸಂಪರ್ಕವನ್ನು ನೀಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:55 ಮಧ್ಯಾಹ್ನ 12:10. ಈ ಸಮಯದಲ್ಲಿ ಕೆಲಸದ ಯೋಜನೆಗಳು, ಗೃಹ ಚಟುವಟಿಕೆಗಳು ಹಾಗೂ ಆರ್ಥಿಕ ತೀರ್ಮಾನಗಳು ಉತ್ತಮವಾಗಿ ನಡೆಯಬಹುದು. ನಿಮ್ಮ ಚಿಂತನಾ ಶಕ್ತಿ ಈ ಸಮಯದಲ್ಲಿ ಹೆಚ್ಚು ಬಲಿಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಂಯಮ, ಸಮತೋಲನ ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆಯಿಂದ ತಮ್ಮ ದಿನವನ್ನು ರೂಪಿಸಿಕೊಳ್ಳಬಹುದು. ಸೋಮವಾರದ ಚಂದ್ರ ಪ್ರಭಾವದಿಂದ ನಿಮ್ಮ ಭಾವನೆಗಳು ಅಲ್ಪ ಅಸ್ಥಿರವಾಗಬಹುದು. ಆದರೂ ನಿಮ್ಮ ಒಳನೋಟ ಮತ್ತು ಬುದ್ಧಿವಂತಿಕೆಯು ಇಂದಿನ ನಿರ್ಧಾರಗಳಲ್ಲಿ ಬಹುಮುಖ್ಯ ಪಾತ್ರ ವಹಿಸಲಿದೆ. ಸಾಹಸ ಮತ್ತು ಹೊಸ ಚಿಂತನೆಗಳ ಮೇಲೆ ಹೆಚ್ಚು ಗಮನ ಹರಿಸುವ ದಿನವಿದು. ಕಲೆ, ನೈಪುಣ್ಯ ಮತ್ತು ಶಿಸ್ತಿನಿಂದ ಕೆಲಸ ನಿರ್ವಹಿಸಿದರೆ ಉನ್ನತಿಗೆ ದಾರಿ ತೆರೆಯುತ್ತದೆ. ನಿಮ್ಮ ಮಾತುಗಳು ಮತ್ತು ನಡೆ ಇವು ಇತರರ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಪ್ರತಿಯೊಂದು ವ್ಯವಹಾರದಲ್ಲಿ ಸಮತೋಲನ ಹಾಗೂ ಸೌಜನ್ಯ ಅಗತ್ಯ. ಈ ದಿನ ನಿರಂತರ ಆಲೋಚನೆ ಮತ್ತು ತಾಳ್ಮೆಯೊಂದಿಗೆ ಮುನ್ನಡೆಯುವುದು ಉತ್ತಮ ಫಲ ನೀಡುತ್ತದೆ. ಸೋಮವಾರದ ಚಂದ್ರನ ಶಕ್ತಿಯು ಆತ್ಮವಿಶ್ಲೇಷಣೆಗೆ ಮತ್ತು ಆಂತರಿಕ ನಿಶ್ಚಿತತೆಗೆ ಸಹಾಯಕರವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಮಾಧಾನ ಮತ್ತು ಸಮರ್ಥ ನಿರ್ವಹಣಾ ಶೈಲಿಗೆ ಮೆಚ್ಚುಗೆ ಸಿಗಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯತತ್ಪರತೆಯ ಮೇಲೆ ದೃಷ್ಟಿ ಇಡಬಹುದು. ಕೆಲವೊಂದು ಕಾರ್ಯಗಳಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ನಿರ್ವಹಿಸುವ ಅಗತ್ಯ ಮೂಡಬಹುದು. ಹಳೆಯ ಯೋಜನೆಗಳ ಪರಿಷ್ಕರಣೆ, ವರದಿ ತಯಾರಿಕೆ ಅಥವಾ ಪ್ರಸ್ತುತಿಗಳನ್ನು ಸಿದ್ಧಪಡಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯಬಹುದು. ನಿಮಗೆ ತಕ್ಷಣ ಫಲ ಸಿಗದಿದ್ದರೂ ನಿಮ್ಮ ಶ್ರಮ ನಿಷ್ಪಕ್ಷಪಾತವಾಗಿ ಗುರುತಿಸಲಾಗುವುದು. ವ್ಯವಸ್ಥಾಪಕರು ಅಥವಾ ಉದ್ಯಮಿಗಳು ಇಂದಿನ ದಿನದಲ್ಲಿ ಹೊಸ ಪ್ಲಾನ್ ಬಗ್ಗೆ ಆಲೋಚನೆ ನಡೆಸುವುದು ಸೂಕ್ತ. ಹೊಸ ಪಾಲುದಾರಿಕೆಗಳ ಕುರಿತು ಪರಿಗಣನೆ ಮಾಡುವುದು, ಆದರೆ ತ್ವರಿತ ನಿರ್ಧಾರ ತಪ್ಪಿಸಲು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಖರತೆ ಮತ್ತು ನಿಯಂತ್ರಣ ಅಗತ್ಯ. ದಿನಚರಿಯ ಖರ್ಚುಗಳಲ್ಲಿ ಸಮತೋಲನ ಇರಿಸಿಕೊಳ್ಳುವ ಅಗತ್ಯವಿದೆ. ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು, ವಿಶೇಷವಾಗಿ ಕುಟುಂಬ ಅಥವಾ ಮನೆ ಸಂಬಂಧಿತ ಖಾತರಿಗಳ ರೂಪದಲ್ಲಿ ಬರುವ ಸಾಧ್ಯತೆ ಇದೆ. ಹಳೆಯ ಸಾಲ ತೀರಿಸುವ ಯೋಗವಿದೆ, ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆ ಇವತ್ತು ಶ್ರೇಷ್ಠವಲ್ಲ. ಆರ್ಥಿಕ ತೀರ್ಮಾನಗಳನ್ನು ಕೈಹಾಕುವ ಮೊದಲು ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಶ್ರೇಯಸ್ಕರ. ಸಹೋದ್ಯೋಗಿಗಳು ಅಥವಾ ಬಂಧುಗಳಿಂದ ಹಣಕಾಸು ಸಹಾಯ ಅಥವಾ ಸಹಕರಣ ಸಿಗಬಹುದು. ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಲಾಭದ ಆಶೆಯಿಲ್ಲದೆ ಸಮರ್ಪಿತ ಯೋಜನೆ ರೂಪಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಗೂಢವಾದ ತೊಂದರೆಗಳು ತಲೆ ಎತ್ತಬಹುದಾದ ದಿನ. ನಿರಾಳವಾಗಿರಿ. ಅಲ್ಪವಾದ ತಲೆನೋವು, ಕಣ್ಣು ನೋವು ಅಥವಾ ನಿದ್ರೆ ಕೊರತೆ ಇವು ಉಂಟಾಗಬಹುದು. ಇದನ್ನು ನಿಯಂತ್ರಿಸಲು ವಿಶ್ರಾಂತಿ, ಪ್ರಾಣಾಯಾಮ ಮತ್ತು ನಿತ್ಯಚರ್ಯೆ ಅಗತ್ಯ. ತಂಪು ಅಥವಾ ಹೆಚ್ಚು ತಾಪದ ಪರಿಸ್ಥಿತಿಗಳಿಂದ ದೂರವಿರಿ. ದೇಹದೊಳಗಿನ ಜಲಾಂಶ ಸಮತೋಲನ ಕಾಪಾಡುವುದು ಬಹುಮುಖ್ಯ. ಜಂಕ್ ಫುಡ್ ಅಥವಾ ಬಟ್ಟೆಯ ಅಸ್ವಸ್ಥತೆಯಿಂದ ದೂರವಿರಲು ಯತ್ನಿಸಿರಿ. ಮಾಂಸಖಂಡಗಳ ಶಕ್ತಿಶಾಲಿತ್ವ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಲು ಯೋಗ ಮತ್ತು ಧ್ಯಾನ ಅತ್ಯಂತ ಸಹಾಯಕ. ಬೆಳಿಗ್ಗೆಯ ಕಾಲದಲ್ಲಿ ಬೆಳಗಿನ ಬೆಳಕು ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಕೆಲವು ಅನಿರೀಕ್ಷಿತ ಸಂಭಾಷಣೆಗಳು ಅಥವಾ ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಮಾತುಗಳಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಿ. ಸಂಗಾತಿಯೊಂದಿಗೆ ಸಾಂವಿಧಾನಿಕವಾಗಿ ಮಾತುಕತೆ ನಡೆಸುವುದು ಮುಖ್ಯ. ವಿವಾಹಿತರಿಗಾಗಿ ಆತ್ಮೀಯ ಸಂಭಾಷಣೆ, ಸಂಯುಕ್ತ ನಿರ್ಧಾರಗಳು ಮತ್ತು ಭರವಸೆಗಳ ಪಾಳಿತೆ ಉತ್ತಮವಾಗಿ ನಡೆಯಬಹುದು. ನಿಮ್ಮ ಹೃದಯ ಸ್ಪರ್ಶಿ ಮಾತುಗಳು ಪರಸ್ಪರ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಅವಿವಾಹಿತರಿಗೆ ಸ್ನೇಹದಿಂದ ಪ್ರೀತಿ ಬೆಳೆಯುವ ಅವಕಾಶವಿದೆ, ಆದರೆ ತುರ್ತು ನಿರ್ಧಾರದಿಂದ ದೂರವಿರಬೇಕು. ಹಿರಿಯರ ಆಶೀರ್ವಾದ, ಮಕ್ಕಳ ಪ್ರೋತ್ಸಾಹ ಮತ್ತು ಕುಟುಂಬದ ಒಗ್ಗಟ್ಟಿಗೆ ಇಂದಿನ ದಿನ ಸಹಾಯಕ. ವೀಕ್ಷಕರೇ, ನೀವು ಸೋಮವಾರದ ಶುದ್ಧ ಚಂದ್ರನ ಶಕ್ತಿಯನ್ನು ಸುಧಾರಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಶುಭ. ದೇವಿ ಪರಮೇಶ್ವರಿ ಅಥವಾ ಚಂದ್ರನ ಆರಾಧನೆ ಮಾಡಿ. ಜಲದಾನ ಅಥವಾ ಹಾಲುಪಾನ ಪೂರಕ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 58 ಬಾರಿ ಜಪಿಸಬಹುದು. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ತುಂಬಿ ಚಂದ್ರನ ನೋಟದಲ್ಲಿ ಅರ್ಪಿಸಿ. ತುಳಸಿಯ ಮುಂದೆ ದೀಪ ಹಚ್ಚಿ ಶಾಂತ ಪೂಜಾ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಹಾಲು ದಾನ ಮಾಡುವುದು ಪುಣ್ಯದಾಯಕ. ಶುದ್ಧ ಶೀತಲ ಜಲದ ಸ್ನಾನ ನಿಂತ ನೀರಿನಲ್ಲಿ ಪುಷ್ಪಾರ್ಪಣೆ ಶಕ್ತಿಯನ್ನು ಪುನಃಸ್ಥಾಪಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಸಮತೋಲನ ಸೌಂದರ್ಯ ಮತ್ತು ಶ್ರದ್ಧೆಯ ಸಂಕೇತ. ಇದು ಶುಭದ, ವಿನಯದ ಮತ್ತು ಕಲಾತ್ಮಕ ಚಟುವಟಿಕೆಗಳಿಗೆ ಅನುವು ಕಲ್ಪಿಸುತ್ತದೆ.
ಅದೃಷ್ಟದ ಬಣ್ಣ ಬಿಳಿ. ಈ ಬಣ್ಣವು ಶುದ್ಧತೆ, ನೈರ್ಮಲ್ಯ ಮತ್ತು ಮನಃಶಾಂತಿಗೆ ನೆರವಾಗುತ್ತದೆ. ಬಿಳಿ ಉಡುಪು ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ಈ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಮನೋವಾಂಛೆಗಳ ಪೂರ್ಣತೆ, ದೇವತಾ ಪೂಜೆ, ವಾಣಿಜ್ಯಿಕ ಚಟುವಟಿಕೆಗಳು ಅಥವಾ ನಿರ್ಧಾರಾತ್ಮಕ ಮಾತುಕತೆಗಳಿಗೆ ಯೋಗ್ಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆತ್ಮಪರಿಶೀಲನೆ, ಮೌನ ಸಾಧನೆ ಮತ್ತು ಗಂಭೀರ ಚಿಂತನೆಗೆ ಸೂಕ್ತ ದಿನವನ್ನು ಎದುರಿಸುತ್ತಿದ್ದಾರೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸಂವೇದನೆಗಳು ಜೋರಾಗಿರಬಹುದು. ಹೃದಯದಲ್ಲಿ ಹಳೆಯ ನೆನಪುಗಳು ಎದ್ದುಕೊಂಡು ಬರಬಹುದು. ಆದರೆ ಈ ಸ್ಥಿತಿ ನಿಮ್ಮ ಬುದ್ಧಿವಂತಿಕೆಯ ಪರೀಕ್ಷೆಯಾಗಿದೆ. ಇಂದು ನೀವು ನಿಮ್ಮೊಳಗಿನ ಶಕ್ತಿ ಮತ್ತು ಶಿಸ್ತು ಮೂಲಕ ಬಹುಮುಖ್ಯ ವಿಷಯಗಳಲ್ಲಿ ಸ್ಪಷ್ಟತೆ ಸಾಧಿಸಬಲ್ಲಿರಿ. ಕೆಲವು ಆಂತರಿಕ ವಿಚಾರಗಳು ತೀವ್ರವಾಗಬಹುದು, ಆದರೆ ಬುದ್ಧಿವಾದದಿಂದ ಮತ್ತು ಧೈರ್ಯದಿಂದ ಅದನ್ನು ಎದುರಿಸಿ ಜಯಶಾಲಿಯಾಗಬಹುದು. ನಿಮ್ಮ ಗುಪ್ತ ವೈಶಿಷ್ಟ್ಯಗಳು ನಿಶ್ಚಯ ಶಕ್ತಿ, ನಿಷ್ಠೆ ಮತ್ತು ಬಲವಾದ ಮನಸ್ಸು ಇವೆರಡನ್ನೂ ಇಂದು ಚಟುವಟಿಕೆಯಲ್ಲಿ ಬಳಸುವ ಅಗತ್ಯವಿದೆ. ಹೊಸ ಯೋಜನೆಗಳ ರೂಪುರೇಷೆ ತಯಾರಿಸಲು, ಹಳೆಯ ಬಾಂಧವ್ಯಗಳಿಗೆ ಪುನರ್ಜೀವ ನೀಡಲು ಈ ದಿನ ಸಕಾಲಿಕವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಾಂತ್ರಿಕ ತಿಳುವಳಿಕೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ ಗುರುತಿಗೆ ಬರಲಿದೆ. ಕೆಲಸದ ಸ್ಥಳದಲ್ಲಿ ರಹಸ್ಯಮಯ ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತೀರಿ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ಪದ್ಧತಿಗೆ ಮೆಚ್ಚುಗೆ ಸೂಚಿಸಬಹುದು. ಅಳತೆಗತಿಯಾದ ಯೋಜನೆಗಳು ಮುನ್ನಡೆಸುವಲ್ಲಿ ಯಶಸ್ಸು ಸಿಗಬಹುದು. ಆದರೆ ದುರ್ನೋಟದಿಂದ ನಿಮ್ಮ ಸಾಧನೆಗೆ ಅಡೆತಡೆಯಾಗದಂತೆ ಎಚ್ಚರಿಕೆ ಅಗತ್ಯವಿದೆ. ಅಧಿಕ ಮಾಹಿತಿಯನ್ನು ಎಲ್ಲರ ಮುಂದೆ ಬಹಿರಂಗಪಡಿಸುವ ಮೊದಲು ಸಮೀಕ್ಷಿಸಿ. ವೃತ್ತಿಪರ ಬದಲಾವಣೆಗಳಿಗೆ ಇದು ಸೂಕ್ತ ದಿನವಲ್ಲ. ಹೊಸ ಅವಕಾಶಗಳ ಬಗ್ಗೆ ವಿಚಾರ ಮಾಡಬಹುದು, ಆದರೆ ನಿರ್ಧಾರವನ್ನು ಕೆಲವು ದಿನಗಳ ನಂತರ ತೆಗೆದುಕೊಳ್ಳುವುದು ಶ್ರೇಷ್ಠ. ವ್ಯವಹಾರದಲ್ಲಿ ಕಾರ್ಯರಹಿತ ನಿರ್ಧಾರದಿಂದ ದೂರವಿರಿ. ಬಹುತೇಕ ಕಾರ್ಯಗಳು ಹಿಂದೆ ತಿರುಗಿ ಪರಿಶೀಲನೆ ಮಾಡುವುದು, ಲೆಕ್ಕಪತ್ರ ಪರಿಶೀಲನೆ ಮತ್ತು ಆಂತರಿಕ ವ್ಯವಹಾರಗಳನ್ನು ಮುಕ್ತಾಯಗೊಳಿಸುವತ್ತ ಗಮನ ಹರಿಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿತ್ವದ ಅವಶ್ಯಕತೆ ಇದೆ. ಅನಿರೀಕ್ಷಿತ ಹಣದ ವ್ಯಯ, ವಿಶೇಷವಾಗಿ ವೈದ್ಯಕೀಯ ಅಥವಾ ಕುಟುಂಬದ ತುರ್ತು ಸಂದರ್ಭಗಳಿಗೆ ಸಂಬಂಧಿಸಿದ ಖರ್ಚುಗಳ ಸಾಧ್ಯತೆ ಇದೆ. ಹೀಗಾಗಿ ದಿನದ ಆರಂಭದಲ್ಲಿಯೇ ಖರ್ಚು ಯೋಜನೆ ರೂಪಿಸಿಕೊಳ್ಳಿ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿ ಮಾಡುವ ಯೋಗವಿದೆ, ಆದರೆ ಹೊಸ ಸಾಲ ಅಥವಾ ಹೂಡಿಕೆಗಳಲ್ಲಿ ತಡವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ದಾನ, ಸಹಾಯ ಅಥವಾ ಪುನರ್ ಹೂಡಿಕೆ ವಿಚಾರಗಳು ಕೇಳಿಬಂದರೂ ಪ್ರತಿಯೊಂದು ವಿಚಾರವನ್ನು ವಿಶ್ಲೇಷಿಸಿ ಹಿರಿಯರ ಸಲಹೆಯ ಮೇರೆಗೆ ನಿರ್ಧಾರ ತೆಗೆದುಕೊಳ್ಳಿ. ಇಂದು ಲಾಭಕ್ಕಿಂತ ಜವಾಬ್ದಾರಿಯ ದಿನ, ಬಂಡವಾಳದ ಬದಲಾವಣೆಗೆ ಸಮಯವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದ ವಿಷಯದಲ್ಲಿ ಇವತ್ತು ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ಹಿಂದಿನ ನೋವುಗಳು ಪುನರಾವರ್ತಿಸಬಹುದು. ಜೀರ್ಣಕ್ರಿಯೆ, ಮಲಬದ್ಧತೆ, ಜಲನಿಷೇಧ ಅಥವಾ ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳಾದರೂ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. ಮನಸ್ಸಿನಲ್ಲಿ ಆತಂಕ, ಆಲಸ್ಯ ಅಥವಾ ಅಸಹಜ ಭಾವನೆಗಳು ಹೆಚ್ಚಾಗಬಹುದು. ಈ ದಿನ ಹೆಚ್ಚು ಮೌನ, ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಒಳಜೀವನದ ಸ್ಥಿರತೆ ಸಾಧಿಸಬಹುದು. ಶರೀರಕ್ಕೆ ತಂಪು ನೀಡುವ ಆಹಾರ, ಹೆಚ್ಚಿನ ನೀರಿನ ಸೇವನೆ ಹಾಗೂ ನಿತ್ಯ ಸಂಧ್ಯಾ ವಂದನೆ, ಧ್ಯಾನ ಇವು ಆರೋಗ್ಯ ಸ್ಥಿರತೆಗೆ ಸಹಕಾರಿಯಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಕೆಲವು ಅನಿರೀಕ್ಷಿತ ಸಂಭಾಷಣೆಗಳು ಅಥವಾ ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಮಾತುಗಳಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಿ. ಪತ್ನಿ ಪತಿಯೊಂದಿಗೆ ಗಂಭೀರ ನಿರ್ಧಾರಗಳು ಪ್ರಸ್ತಾಪಕ್ಕೆ ಬರಬಹುದು. ವಿವಾಹಿತರಲ್ಲಿ ಸಂವಹನದ ಕೊರತೆಯಿಂದ ಅಲ್ಪ ಮನಸ್ತಾಪ ಸಾಧ್ಯವಿದೆ, ಆದರೆ ನೀವು ಶ್ರದ್ಧೆ, ವಿಶ್ವಾಸ ಮತ್ತು ಸಾಂತ್ವನದ ಮಾತುಗಳಿಂದ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಅವಿವಾಹಿತರಿಗೆ ಹಳೆಯ ಸ್ನೇಹಿತರಿಂದ ಪುನಃ ಸಂಪರ್ಕ ಸಾಧ್ಯ. ಸಂಬಂಧ ಪುನರ್ಸ್ಥಾಪನೆಯ ಯೋಗವಿದೆ, ಆದರೆ ಭಾವನೆಗಳ ಪ್ರಾಬಲ್ಯಕ್ಕೆ ಮಣಿಯಾಗದೆ ಬುದ್ಧಿಯೊಂದಿಗೆ ನಡೆದುಕೊಳ್ಳಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಹಾಗೂ ಹಿರಿಯರ ಜೊತೆಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಚಂದ್ರ ಪ್ರಭಾವದಿಂದ ಉಂಟಾಗುವ ಭಾವನೆಗಳ ಅಲೆಮಾಲೆ ಶಮನಗೊಳ್ಳಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶಿವಾರಾಧನೆ, ಜಪ ಹಾಗೂ ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 54 ಬಾರಿ ಜಪಿಸಿ. ಚಂದ್ರನಿಗೆ ಹಾಲು ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಜಲವನ್ನು ಅರ್ಪಿಸಿ. ಸೋಮವಾರದ ಈ ದಿನ ಶಾಂತಿಯ ದೀಪವನ್ನು ಬೆಳಗಿಸಿ. ಮಾತಾ ಪಿತೃ ತತ್ಸಮಾನ ವ್ಯಕ್ತಿಗಳಿಗೆ ಸೇವೆ, ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ನಿಮ್ಮ ಆತ್ಮಕ್ಕೆ ತೃಪ್ತಿ ದೊರೆಯುತ್ತದೆ.
ಕೋಪ, ಈರ್ಷೆ ಮತ್ತು ಭೀತಿಯಿಂದ ದೂರವಿದ್ದು ತಮ್ಮೊಳಗಿನ ಪ್ರಜ್ಞೆಯನ್ನು ಬೆಳಗಿಸಿ. ಅದೃಷ್ಟದ ಸಂಖ್ಯೆ 9. ಇದು ಅಂತಚೇತನ, ಆತ್ಮಬಲ ಮತ್ತು ಪರಿವರ್ತನೆಯ ಸಂಕೇತ. ಈ ಸಂಖ್ಯೆ ಶಕ್ತಿಯನ್ನು ಧೈರ್ಯದಿಂದ ಉಪಯೋಗಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಕಂದು. ಈ ಬಣ್ಣಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಉಜ್ವಲಗೊಳಿಸುತ್ತವೆ. ಕಪ್ಪು ಅಥವಾ ಕಂದು ಬಣ್ಣದ ಉಡುಗೆ, ಪುಷ್ಪ ಅಥವಾ ದೇವಾರಾಧನೆ ಸಾಮಗ್ರಿಗಳನ್ನು ಬಳಸುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಆಂತರಿಕ ತೀರ್ಮಾನಗಳು, ಆರಾಧನೆ, ಚಿಂತನೆ ಮತ್ತು ಹೃದಯದಿಂದ ಮಾತನಾಡುವ ಕೆಲಸಗಳು ಹೆಚ್ಚು ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ವಿಶಾಲ ದೃಷ್ಟಿಕೋನ ಹಾಗೂ ಜ್ಞಾನಾರ್ಜನೆಗೆ ಮುಕ್ತ ಮನಸ್ಸಿನಿಂದ ನಡೆಯುವ ದಿನ. ಗ್ರಹಸ್ಥಿತಿಯಿಂದ ಇಂದಿನ ಸೋಮವಾರ ಬುದ್ಧಿಯ ಜೊತೆಗೆ ಭಾವನೆಯ ಸಮತೋಲನ ಸಾಧಿಸುವ ಅವಕಾಶ ನೀಡುತ್ತದೆ. ಯಾವುದೇ ಸಮಸ್ಯೆ ಎದುರಾದರೂ ಅದು ನಿಮ್ಮ ನೈಜ ಶಕ್ತಿ ಪರೀಕ್ಷೆಯಾದಂತೆ ಕಾಣಬಹುದು. ವೈಯಕ್ತಿಕ ಚಿಂತನೆಗಳು, ದೂರದ ಪ್ರಯಾಣಗಳ ಯೋಗ ಹಾಗೂ ಗುರಿ ಇಟ್ಟ ಕಾರ್ಯಗಳಲ್ಲಿ ಮುನ್ನಡೆ ಉಂಟು. ಹೊಸ ಜ್ಞಾನ ಪಡೆಯಲು ಪಾಠ ಅಥವಾ ಅಧ್ಯಯನಕ್ಕೆ ಸೂಕ್ತ ಕಾಲ. ನಿಮ್ಮ ಮೃದು ಮಾತುಗಳು ಇಂದಿನ ಪ್ರಭಾವಶೀಲ ಅಸ್ತ್ರವಾಗಿವೆ. ಹಿರಿಯರ ಅನುಭವದಿಂದ ಪ್ರೇರಣೆಯಾಗಬಹುದಾದ ದಿನವಿದು. ತಮ್ಮೊಳಗಿನ ಧೈರ್ಯ, ತಾಳ್ಮೆ ಮತ್ತು ನಂಬಿಕೆಯಿಂದ ಮುಂದುವರಿದರೆ ಸಾಧನೆ ಸಾಧ್ಯ. ಆಲಸ್ಯ ಮತ್ತು ನಿರ್ಧಾರದಲ್ಲಿ ವಿಳಂಬದಿಂದ ಮಾತ್ರ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಸೃಜನಶೀಲತೆ ಹಾಗೂ ಗಂಭೀರ ಪರಿಶೀಲನೆಯು ಸಹಾಯಕವಾಗುತ್ತವೆ. ನಿಮಗೆ ಬದಲಿ ಕಾರ್ಯ, ಹಳೆಯ ಯೋಜನೆಗಳ ಪರಿಷ್ಕರಣೆ ಅಥವಾ ಹೊಸ ಜವಾಬ್ದಾರಿಯ ನಿರ್ವಹಣೆ ಸಿಗಬಹುದು. ವ್ಯವಹಾರಿಕ ತಾಳ್ಮೆ ಹಾಗೂ ಕಾಲದ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಮುಖ್ಯ. ಅನೇಕರೊಂದಿಗೆ ಸಮಾಲೋಚನೆ ನಡೆಸುವುದು ಪರಿಣಾಮಕಾರಿ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಪರಿಹಾರ ಕಂಡುಹಿಡಿಯುವ ಅವಕಾಶ. ಉದ್ಯಮದ ಜಗತ್ತಿನಲ್ಲಿ ನೀವು ಇಂದಿನ ದಿನ ಲೆಕ್ಕಪತ್ರಗಳು, ತೆರಿಗೆ ಸಂಬಂಧಿತ ವಿಚಾರಗಳು ಅಥವಾ ಗ್ರಾಹಕರ ಅಭಿಪ್ರಾಯ ಕುರಿತು ತಾಳ್ಮೆಯಿಂದ ಕೆಲಸ ಮಾಡಬೇಕಾದ ಸಂದರ್ಭವಿರಬಹುದು. ಬದ್ಧತೆಯು ನಿಮ್ಮ ವಹಿವಾಟು ಸ್ಥಿರಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ವಿವೇಕಪೂರ್ಣ ನಿರ್ಧಾರ ತೆಗೆದುಕೊಳ್ಳುವುದು ಬಹುಮುಖ್ಯ. ಕೆಲವು ಹಳೆಯ ಸಾಲ ಅಥವಾ ಬಾಕಿ ಹಣ ಪಾವತಿಯಾಗುವ ಯೋಗವಿದೆ. ಆದಾಯ ಹೆಚ್ಚಾದರೂ ಕೂಡ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಪಾಠಪುಸ್ತಕ, ಶಿಕ್ಷಣ ಅಥವಾ ಪಠ್ಯೇತರ ಚಟುವಟಿಕೆಗೆ ಖರ್ಚು ಸಾಧ್ಯ. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದಾದ ದಿನ, ಆದರೆ ಹೊಸ ಹೂಡಿಕೆಗೆ ಇನ್ನೂ ಸಮಯ ತಕ್ಕದ್ದು ಅಲ್ಲ. ವ್ಯವಹಾರಿಕ ಷೇರುಗಳ ಮೇಲೆ ಕಣ್ಣಿಟ್ಟಿದ್ದರೆ ವಿಶ್ಲೇಷಣೆಯ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಪರಂಪರೆಗತ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಹಾಗೂ ನಿಜವಾದ ವಿವರಗಳ ಆಧಾರದಿಂದ ಮುಂದುವರಿಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಹೆಚ್ಚು ಚಿಂತೆ ಇರಬಾರದು. ದೀರ್ಘಕಾಲದಿಂದ ಬಿಡದೆ ಕೆಲಸ ಮಾಡುತ್ತಿದ್ದರೆ ದೈಹಿಕ ಶ್ರಮ ನಿವೃತ್ತಿ ಪಡೆಯುವುದು ಮುಖ್ಯ. ಮೂಳೆ, ಕುತ್ತಿಗೆ ನೋವಿಗೆ ನಿರಂತರ ಕುಳಿತುಕೊಳ್ಳುವ ಕೆಲಸ ಕಾರಣವಾಗಬಹುದು. ತಪ್ಪದೆ ವಿಶ್ರಾಂತಿ ನೀಡಿ. ಹೆಚ್ಚು ಜಲಪಾನ, ಹಗುರ ಆಹಾರ ಮತ್ತು ನಿದ್ರೆಯ ಸಮರ್ಪಕ ನಿಯಮ ಪಾಲನೆ ಆರೋಗ್ಯದಲ್ಲಿ ಬದಲಾವಣೆಯ ಮೂಲ. ಚಂದ್ರನ ಪ್ರಭಾವದಿಂದ ಈ ದಿನ ತೊಂದರೆಯಿಲ್ಲದಂತೆ ನಿರ್ವಹಿಸಲು ಶ್ವಾಸಾಭ್ಯಾಸ, ಧ್ಯಾನ ಉತ್ತಮ. ಅತ್ಯುತ್ತಮ ಆರೋಗ್ಯದ ನಿಮಿತ್ತ ನೈಸರ್ಗಿಕ ಉಪಚಾರ, ತೈಲ ಮಸಾಜ್ ಅಥವಾ ಪ್ರಾಣಾಯಾಮದ ಅಭ್ಯಾಸ ಇಂದು ಶುರು ಮಾಡಿದರೆ ಉತ್ತಮ ಫಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಮನ್ವಯದ ಅಗತ್ಯವಿರುವ ದಿನ. ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳುವ ಬದಲು ಮೊದಲು ಕೇಳುವುದು ಉತ್ತಮ. ಪತಿಯೊಂದಿಗೆ ಕೆಲವು ಆರ್ಥಿಕ ಅಥವಾ ಸಂಸಾರ ಸಂಬಂಧಿತ ವಿಚಾರ ಚರ್ಚೆಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆ ಅಥವಾ ತಂದೆ ತಾಯಿಯ ಆರೋಗ್ಯ ಇವುಗಳ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಸೂಕ್ತ. ಕುಟುಂಬ ನಿರ್ಧಾರಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪರಿಗಣಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಅನೇಕ ವಿಷಯಗಳ ಸ್ಪಷ್ಟತೆಯಿಂದ ಸಂಬಂಧ ಗಟ್ಟಿಯಾಗಬಹುದು. ಒಳ್ಳೆಯ ಸಂಭಾಷಣೆಯು ನಿಮ್ಮ ಸಂಬಂಧದ ಮೌಲ್ಯವನ್ನು ಹೆಚ್ಚಿಸಲಿದೆ. ವೀಕ್ಷಕರೇ, ನೀವು ಈ ಸೋಮವಾರದ ದಿನ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿದರೆ ಒಳಗೆ ಶಾಂತಿ ಮತ್ತು ಉತ್ಸಾಹ ಹೆಚ್ಚಾಗಬಹುದು. ಗುರುಪದೇಶ, ಪೂರ್ವಜರ ಪುಣ್ಯ ಸ್ಮರಣೆ ಅಥವಾ ತೀರ್ಥಯಾತ್ರೆಯ ಯೋಜನೆ ಉತ್ತಮ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 16 ಅಥವಾ 48 ಬಾರಿ ಜಪಿಸಿ. ವಿದ್ಯಾಸಂಸ್ಥೆಗಳ ಶ್ರದ್ಧೆಯಿಂದ ದಾನ, ಪುಸ್ತಕ ಅಥವಾ ಪೆನ್ ಹಂಚುವುದು ಇಂದು ಪುಣ್ಯ. ದೇವಾಲಯದ ಶುದ್ಧೀಕರಣ ಕಾರ್ಯದಲ್ಲಿ ಭಾಗವಹಿಸುವುದು ಉತ್ತಮ.
ಶಿವನಿಗೆ ನೈವೇದ್ಯವಾಗಿ ಎಳ್ಳು ಬೆಲ್ಲ ಅರ್ಪಿಸಿ ಹಾಗೂ ದೀಪಾರಾಧನೆ ಮಾಡಿದರೆ ಮನಸ್ಸು ಸ್ಥಿರವಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿಯ ಸಂಕೇತ. ಜ್ಞಾನ, ಧೈರ್ಯ ಮತ್ತು ವೈಚಾರಿಕತೆಯ ಪ್ರತಿನಿಧಿ. ಅದನ್ನು ಗುರುಮಾನ್ಯ ಕೆಲಸಗಳಿಗೆ ಬಳಸುವುದು ಉತ್ತಮ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿವಂತಿಕೆ, ಶುದ್ಧತೆ ಹಾಗೂ ಧಾರ್ಮಿಕ ಪ್ರೇರಣೆಯ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಪುಷ್ಪಗಳ ಬಳಕೆ ಇಂದಿನ ಶುದ್ಧತೆಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ವೇಳೆಯಲ್ಲಿ ನಡೆಸುವ ಪಠಣ, ಪೂಜೆ, ಆರ್ಥಿಕ ನಿರ್ಧಾರಗಳು ಯಶಸ್ವಿಯಾಗಬಹುದು. ಚಿಂತನ, ಯೋಜನೆ ಅಥವಾ ಪವಿತ್ರ ಕಾರ್ಯಗಳಿಗೆ ಇದು ಸರಿಯಾದ ಕಾಲ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮಗೆ ಇತ್ತೀಚೆಗೆ ಕಾಡುತ್ತಿದ್ದ ಆಂತರಿಕ ಕುತೂಹಲಗಳು ಮತ್ತು ಗಂಭೀರ ಚಿಂತನೆಗಳಿಗೆ ಉತ್ತರ ಹುಡುಕುವ ದಿನವಾಗಿದೆ. ನಿಮ್ಮ ತಾಳ್ಮೆ, ಶಿಸ್ತಿನಿಂದ ಕೆಲಸ ಮಾಡುವ ಗುಣ ಹಾಗೂ ಯೋಗ್ಯತೆಯು ಇಂದು ನಿಮಗೆ ಹೊಸ ಬೆಳಕು ತರುವಂತೆ ಮಾಡುವ ಸಾಧ್ಯತೆಗಳಿವೆ. ಚಂದ್ರನ ಪ್ರಭಾವದಿಂದ ಈ ದಿನ ಆತ್ಮವಿಶ್ಲೇಷಣೆ ಮತ್ತು ಆಂತರಿಕ ಶಾಂತಿ ಎಂಬುದು ಪ್ರಮುಖ ಪಾತ್ರ ವಹಿಸುತ್ತದೆ. ಸಹಜ ಬುದ್ಧಿಶಕ್ತಿ ಮತ್ತು ಕಾರ್ಯಪಟುತೆಯಿಂದ ನೀವು ಗುರಿ ತಲುಪಬಹುದು. ಇತ್ತೀಚೆಗೆ ಕೈಗೊಂಡ ಯೋಜನೆಗಳು ಇಂದು ಸ್ಪಷ್ಟ ರೂಪ ಪಡೆಯಬಹುದು. ಆತ್ಮಸ್ಥೈರ್ಯದಿಂದ ಮುಂದುವರಿಯುವುದು ಮುಖ್ಯ. ಹಳೆಯ ತೊಂದರೆಗಳನ್ನು ಪರಿಹರಿಸಲು ಬುದ್ಧಿವಂತಿಕೆ ಮತ್ತು ಸಂಯಮದಿಂದ ನಡೆಯಬೇಕು. ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಬಂಧಿತ ಎಲ್ಲಾ ಮಾಹಿತಿಯನ್ನು ವಿಶ್ಲೇಷಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತಾಳ್ಮೆ ಮತ್ತು ಕಾರ್ಯಕ್ಷಮತೆ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ನಿಮ್ಮ ಶ್ರದ್ಧೆ, ಸಮಯ ಪಾಲನೆ ಹಾಗೂ ಕಾರ್ಯಪಟುತೆಯು ತಂಡದಲ್ಲಿ ನಿರ್ವಹಣಾ ಅಧಿಕಾರ ಪಡೆಯುವ ಮಾರ್ಗವನ್ನು ಮುಕ್ತಗೊಳಿಸಬಹುದು. ಕೆಲವರಿಗೆ ಹಳೆಯ ಪ್ರಾಜೆಕ್ಟ್ ಮುಕ್ತಾಯಿಸಿ ಹೊಸದನ್ನು ಆರಂಭಿಸುವ ಅವಕಾಶ ಬರಬಹುದು. ಇಂದು ತಾಂತ್ರಿಕ ಸಮಸ್ಯೆಗಳ ಪರಿಹಾರ, ಪ್ರಗತಿಶೀಲ ಉಪಾಯಗಳ ಅಳವಡಿಕೆಗೂ ಅವಕಾಶವಿದೆ. ವ್ಯವಹಾರಿಗಳನ್ನು ನೋಡಿದರೆ ಇಂದು ನಿಮ್ಮ ವ್ಯವಹಾರ ನಿರ್ವಹಣೆಯಲ್ಲಿ ಹೊಸ ದೃಷ್ಟಿಕೋನ ತರುವುದು ಸೂಕ್ತ. ಲೆಕ್ಕಪತ್ರಗಳ ಪರಿಶೀಲನೆ, ಹಣಕಾಸಿನ ಪಠ್ಯತಂತ್ರ ರೂಪಿಸುವುದು, ಹಳೆಯ ಬಾಕಿ ಸಂಗ್ರಹಿಸುವ ವಿಷಯದಲ್ಲಿ ಯಶಸ್ಸು ಕಾಣಬಹುದು. ಹೊಸ ವಹಿವಾಟುಗಳನ್ನು ಪ್ರಾರಂಭಿಸುವ ಮೊದಲು ನ್ಯಾಯಬದ್ಧವಾಗಿ ಪರಿಗಣನೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಮ್ಮ ಶಿಸ್ತಿನಿಂದ ನಡೆಯುವ ಕ್ರಮವು ಲಾಭದಾಯಕವಾಗಬಹುದು. ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಂದ ಇಂದು ನಿರೀಕ್ಷಿತ ಆದಾಯ ಬರುವ ಸಾಧ್ಯತೆ ಇದೆ. ಆದರೆ ಖರ್ಚುಗಳಲ್ಲಿ ಜಾಗರೂಕತೆಯಿಂದ ಮುನ್ನಡೆಯಬೇಕು. ಮನೆ ಸಂಬಂಧಿತ ಅಗತ್ಯಗಳು, ವೈದ್ಯಕೀಯ ವೆಚ್ಚ ಅಥವಾ ಕುಟುಂಬದ ಯಾವುದೇ ತುರ್ತು ಖರ್ಚಿಗೆ ಸಿದ್ಧರಾಗಿ ಇರಿ. ಹಣದ ವ್ಯವಹಾರಗಳಲ್ಲಿ ಆಲೋಚನೆ ಮಾಡಿ ಕ್ರಮ ವಹಿಸುವುದು ಉತ್ತಮ. ನೀವು ಬ್ಯಾಂಕು, ಸಾಲ ಅಥವಾ ಹೂಡಿಕೆಯ ಬಗ್ಗೆ ಚಿಂತಿಸುತ್ತಿದ್ದರೆ ಇಂದು ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ಹೆಚ್ಚು ಲಾಭದ ಆಸೆ ಇಟ್ಟು ಮುಂದೆ ಬಡಿದಡಿದಂತೆ ನಡೆಯಬಾರದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಮ್ಮ ಶರೀರದ ಶಕ್ತಿ ಮಟ್ಟ ಮಧ್ಯಮವಾಗಿರಬಹುದು. ತೀವ್ರ ಶ್ರಮ, ಅತಿಯಾದ ಕೆಲಸ ಅಥವಾ ನಿರಂತರ ಯಾಂತ್ರಿಕ ಚಟುವಟಿಕೆಯಿಂದ ದಣಿವಿಗೆ ಅವಕಾಶ ಕೊಡಬೇಡಿ. ಕೆಲಸ ಮತ್ತು ವಿಶ್ರಾಂತಿಗೆ ಸಮತೋಲನ ಇರಲಿ. ಮೂಳೆ ಸಂಧಿ, ಬೆನ್ನು ನೋವು ಅಥವಾ ಮಿದುಳಿನ ಒತ್ತಡದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಆರೋಗ್ಯ ಸಲಹೆ ಪಡೆಯುವುದು ಶ್ರೇಷ್ಠ. ಮನಸ್ಸಿನಲ್ಲಿ ಉದ್ವಿಗ್ನತೆ ಇದ್ದರೆ ಧ್ಯಾನ, ಪ್ರಾಣಾಯಾಮ ಉಪಯುಕ್ತವಾಗಬಹುದು. ಹರಿತಹಾರದ ಆಹಾರ, ನೀರಿನ ಜಾಸ್ತಿ ಸೇವನೆ ಮತ್ತು ನಿಯಮಿತ ನಿದ್ರೆಯಿಂದ ದೇಹ ಪುನಶ್ಚೇತನಗೊಳ್ಳಲಿದೆ. ತೈಲ ಮಸಾಜ್ ಅಥವಾ ಔಷಧೀಯ ಸ್ನಾನದಿಂದ ಶಕ್ತಿ ಪುನಃ ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂವೇದನೆ ಮತ್ತು ಶಾಂತ ಮನಸ್ಸು ಅಗತ್ಯ. ಪತ್ನಿ ಪತಿಯೊಂದಿಗೆ ಗಂಭೀರ ಮಾತುಕತೆ ನಡೆಯಬಹುದು, ಆದರೆ ಈ ಮಾತುಕತೆ ಬಾಂಧವ್ಯ ಬಲಪಡಿಸುವ ದಿಕ್ಕಿನಲ್ಲಿ ಸಾಗುತ್ತದೆ. ಹಿರಿಯರ ಸಲಹೆಗೆ ಗೌರವ ಕೊಡಿ. ಮಕ್ಕಳ ಶಿಕ್ಷಣ ಅಥವಾ ತಾತ್ಕಾಲಿಕ ಆರೋಗ್ಯ ಸಂಬಂಧಿತ ಚಿಂತೆಗಳು ದಿನದ ಒಂದು ಭಾಗದಲ್ಲಿ ಗಮನ ಸೆಳೆಯಬಹುದು. ನಿಮಗೆ ಧೈರ್ಯ, ಶ್ರದ್ಧೆ ಹಾಗೂ ಪ್ರೀತಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಅನಿವಾರ್ಯವಾಗಿ ಹೊರಬೀಳಬೇಕಾದರೆ ಕುಟುಂಬ ಸದಸ್ಯರೊಂದಿಗೆ ಮುಂಚಿತವಾಗಿ ಸಮಾಲೋಚನೆ ಮಾಡಿ ನಿರ್ಧಾರ ಕೈಗೊಳ್ಳಿ. ಕುಟುಂಬದಲ್ಲಿ ಒಗ್ಗಟ್ಟಿನ ಭಾವನೆ ಇರಲಿ. ವೀಕ್ಷಕರೇ, ನೀವು ಇಂದಿನ ಸೋಮವಾರ ಚಂದ್ರನ ಪ್ರಭಾವ ಹಾಗೂ ಆತ್ಮಶಕ್ತಿಯ ಬಲವನ್ನು ಪಡೆಯಲು ಪವಿತ್ರ ಚಿಂತನೆ, ಧ್ಯಾನ ಹಾಗೂ ಜಪ ಅತ್ಯಂತ ಫಲಕಾರಿಯಾಗಿವೆ. ಶಿವನ ಆರಾಧನೆ, ನೀರಿನ ಸೇವನೆ, ದೀಪಾರಾಧನೆಯು ಶಕ್ತಿಯನ್ನು ಹೆಚ್ಚಿಸುತ್ತವೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 48 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಪೂಜೆ ಮಾಡುವುದು, ಚಂದನ, ಶಂಖ ಅಥವಾ ಬಿಳಿ ಹೂವಿನಿಂದ ಶಿವನಿಗೆ ಅಭಿಷೇಕ ಮಾಡುವುದು ಶ್ರೇಷ್ಠ. ದೌರ್ಬಲ್ಯ ಅಥವಾ ನಿರಾಶೆ ನಿವಾರಣೆಗೆ ಹಾಲು, ಸಕ್ಕರೆ ಅಥವಾ ಬೆಳ್ಳಿಯ ಉಪಕರಣದ ದಾನ ಉತ್ತಮ. ಹಳೆಯ ನಿರ್ಣಯಗಳನ್ನು ಪುನರ್ ಪರಿಶೀಲಿಸಿ ಚಂದ್ರನ ಶುದ್ಧ ಚೈತನ್ಯದೊಂದಿಗೆ ಮುನ್ನಡೆಯಿರಿ.
ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಪ್ರತೀಕವಾಗಿದೆ. ಮನಸ್ಸಿನಲ್ಲಿ ಶುದ್ಧತೆ, ಮನಸ್ಥಿತಿ ಸರಿಹೋಗುವ ಸಾಧ್ಯತೆ ಮತ್ತು ವೈಚಾರಿಕ ಸಮತೋಲನ ತರುವ ಶಕ್ತಿ ಇದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಆತ್ಮವಿಶ್ವಾಸದ ಸಂಕೇತ. ಬಿಳಿ ಬಟ್ಟೆ ಧರಿಸುವುದು, ದೇವರಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡುವುದರಿಂದ ಧೈರ್ಯ ಮತ್ತು ನೆಮ್ಮದಿ ಉಂಟಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ವೃತ್ತಿಗೆ ಸಂಬಂಧಿಸಿದ ನಿರ್ಧಾರಗಳು, ಕುಟುಂಬ ಚರ್ಚೆಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಗಳು ಫಲಕಾರಿಯಾಗುತ್ತವೆ. ನಿಮ್ಮ ಚಿಂತನಶೀಲತೆ ಈ ಸಮಯದಲ್ಲಿ ತೀವ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಒಳಜೀವನದ ಪರಿಶೀಲನೆಗೆ ಉತ್ತಮ ಸಮಯದಲ್ಲಿ ನಿಂತಿದ್ದಾರೆ. ಸೋಮವಾರದ ಚಂದ್ರ ಪ್ರಭಾವದಿಂದಾಗಿ ಆತ್ಮವಿಮರ್ಶೆ, ಭಾವನಾತ್ಮಕ ಸ್ಪಷ್ಟತೆ ಹಾಗೂ ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿ ದಿನ ಸಾಗುವ ಸಾಧ್ಯತೆ ಹೆಚ್ಚಿದೆ. ಕೆಲವರು ತಮ್ಮ ಗುರಿಗಳ ಕುರಿತು ಪುನರ್ವಿಮರ್ಶೆ ಮಾಡಬಹುದು. ಹಳೆಯ ಚುಟುಕುಗಳನ್ನು ಮುಕ್ತಾಯ ಮಾಡುವುದು, ಪ್ರಾರಂಭವಾಗಿದ್ದ ಯೋಜನೆಗಳಲ್ಲಿ ತಿದ್ದುಪಡಿ ಮಾಡುವುದು, ಹೊಸ ಹಾದಿಗಳನ್ನು ಪರೀಕ್ಷಿಸುವ ಚಿಂತನೆಗಳಿಗೆ ಇಂದು ದಿನ ಅನುಕೂಲ. ಅಂತರ್ದೃಷ್ಟಿಯ ಪ್ರಬಲ ಪ್ರಭಾವದಿಂದ ನಿಮ್ಮ ಮನಸ್ಸು ಗಂಭೀರ ಯೋಚನೆಗಳಲ್ಲಿ ತೊಡಗಿರಬಹುದು. ಒತ್ತಡದಿಂದ ದೂರವಿರುವ ಶಾಂತ ಹಾಗೂ ಸ್ಥಿತಪ್ರಜ್ಞೆಯ ಸ್ಥಿತಿಯಲ್ಲಿ ಬಾಳಿದರೆ ಈ ದಿನದಲ್ಲಿ ಶ್ರೇಷ್ಠ ಫಲ ದೊರೆಯಬಹುದು. ಚಿಕ್ಕ ತೊಂದರೆಗಳು ನಿಮ್ಮ ದೀರ್ಘಕಾಲೀನ ಗುರಿಗಳಿಗೆ ಅಡ್ಡಿಯಾಗದಂತೆ ಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನದಲ್ಲಿ ಸ್ವಲ್ಪ ತಾರತಮ್ಯ, ನಿರ್ಧಾರಗಳ ಅಸ್ಪಷ್ಟತೆ ಕಾಣಿಸಬಹುದು. ಕೆಲವರ ಕೆಲಸದ ಸ್ಥಳದಲ್ಲಿ ನಿರ್ಧಾರಾತ್ಮಕ ಬದಲಾವಣೆಗಳು ಅಥವಾ ಹೊಸ ನೀತಿಯ ಅನುಷ್ಠಾನ ಇತ್ಯಾದಿಯಿಂದ ತಲೆಕೆಡಿಸಿಕೊಳ್ಳುವ ಸಾಧ್ಯತೆ. ಆದರೆ ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ಶ್ರದ್ಧೆಯಿಂದಾಗಿ ನೀವು ಗೊಂದಲವನ್ನು ನಿಭಾಯಿಸಬಲ್ಲಿರಿ. ಹಿರಿಯ ಅಧಿಕಾರಿಗಳೊಂದಿಗೆ ಸರಳ ಮಾತುಕತೆ, ನಿಖರ ಮಾಹಿತಿಯ ಹಂಚಿಕೆಯಿಂದ ಮೆಚ್ಚುಗೆ ಗಳಿಸಬಹುದು. ಪ್ರಯತ್ನ ಹಾಗೂ ಶ್ರದ್ಧೆ ಕೊನೆಗೆ ಜಯವನ್ನು ತರುತ್ತದೆ. ಸ್ವತಂತ್ರ ವೃತ್ತಿಗೆ ಒಳಪಟ್ಟವರು, ಸಲಹೆಗಾರರು, ಸಂಶೋಧಕರು, ಕಲಾವಿದರು ಇಂದು ಹೆಚ್ಚಿನ ಆಂತರಿಕ ದೃಷ್ಟಿಯಿಂದ ಕೆಲಸ ಮಾಡುವ ಸಾಧ್ಯತೆ. ನಿಮಗೆ ಬೇರೆ ಮಟ್ಟದ ಪ್ರೇರಣೆ, ಹೊಂಬೆಳಕು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಇಂದಿನ ಚಂದ್ರನ ಪ್ರಭಾವದಿಂದ ಅಲ್ಪ ಖರ್ಚು ಅಥವಾ ಅಸ್ಪಷ್ಟ ಆದಾಯದ ಸ್ಥಿತಿಗಳು ಎದುರಾಗಬಹುದು. ದುರ್ಬಲ ಹಣಕಾಸು ನಿರ್ಧಾರಗಳನ್ನು ತಗ್ಗಿಸಲು ಹಿರಿಯರ ಸಲಹೆ ಅಥವಾ ಪ್ಲಾನರ್ನ ಉಪಯೋಗ ಅವಶ್ಯ. ಹಳೆಯ ಸಾಲದ ಹೊಣೆಗಾರಿಕೆಗಳನ್ನು ಪುನಃ ಪರಿಶೀಲನೆ ಮಾಡುವುದು, ಬಡ್ಡಿ ಇಳಿಕೆಗೆ ಮಾತುಕತೆ ನಡೆಸುವುದು ಇಂದಿನ ದಿವಸದಲ್ಲಿ ಲಾಭದಾಯಕ. ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ವ್ಯವಹಾರದಲ್ಲಿ ಆದಾಯವಿಲ್ಲದ ಬಿಲ್ಲು ಅಥವಾ ಗ್ರಾಹಕರಿಂದ ಬಾಕಿ ಸಂಗ್ರಹದ ಯತ್ನ ಯಶಸ್ವಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಇಮ್ಯೂನ್ ಶಕ್ತಿಯನ್ನು ಕಾಪಾಡುವುದು ಮುಖ್ಯ. ತಾಪಮಾನ ಬದಲಾವಣೆ, ಆಹಾರ ಅಧರ್ಮದಿಂದ ಉಸಿರಾಟದ ತೊಂದರೆ ಅಥವಾ ಮೈಕೈ ನೋವುಗಳ ಲಕ್ಷಣಗಳು ಕಾಣಿಸಬಹುದು. ಔಷಧಿ ಕಾಲಮಿತಿ ಮೀರಿ ಬಳಕೆ ಮಾಡದಿರಿ. ಮನಸ್ಸಿನಲ್ಲಿ ಚಿಂತೆ, ಅನಿಶ್ಚಿತತೆ ಇದ್ದರೆ ಧ್ಯಾನ, ಪ್ರಾಣಾಯಾಮದಿಂದ ಅದನ್ನು ನಿಭಾಯಿಸಬಹುದು. ನಿದ್ರೆ ಸರಿಯಾಗಿ ಪಡೆಯುವುದು ಅಗತ್ಯ. ಹಳದಿ ಬಣ್ಣದ ಆಹಾರ ಪದಾರ್ಥಗಳು, ಬೆಳ್ಳುಳ್ಳಿ, ತುಳಸಿ ಬಳಸಿದ ಆಹಾರದಿಂದ ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶವಿರಬಹುದು. ಆರೋಗ್ಯಕರ ಪಾನೀಯ ಸೇವನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಅಂತರಂಗದಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳ ಸಂಭವವಿದೆ. ಆದರೆ ನಿಮ್ಮ ಸಮಬಾಳದ ನಡವಳಿಕೆ, ಮೌನಶೀಲತೆ ಹಾಗೂ ಶ್ರದ್ಧೆಯಿಂದ ಎಲ್ಲವೂ ಶಮಿಸಬಹುದಾಗಿದೆ. ಮಾತುಕತೆಯಲ್ಲಿ ಸ್ಪಷ್ಟತೆ ಹಾಗೂ ಸಹಾನುಭೂತಿಯನ್ನು ತೋರಿಸಿ. ಪತಿ ಪತ್ನಿಯ ನಡುವೆ ಭಾವನಾತ್ಮಕ ಬೆಸುಗೆಗೆ ಅವಕಾಶವಿದೆ. ನಿಮ್ಮ ಸಹನಶೀಲತೆ ಮತ್ತು ಮನಸ್ಸು ಬಿಡುವ ಶಕ್ತಿ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತವೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಕುರಿತು ಚರ್ಚೆಗಳು ಆಗಬಹುದು. ಹಿರಿಯರ ಆಶೀರ್ವಾದದಿಂದ ನೆಮ್ಮದಿ, ಶಾಂತಿಯ ಶಕ್ತಿ ದೊರೆಯಬಹುದು. ಕುಟುಂಬದ ಶ್ರೇಷ್ಠತೆಯನ್ನು ಮೆರೆಯುವ ಒಂದು ಸಾಂಸ್ಕೃತಿಕ ವಿಚಾರವಾದರೂ ಇಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಬಹುದು. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ಚಂದ್ರ ಪ್ರಭಾವ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ದಿಗ್ಗಜ ಸಂಯೋಗದಿಂದ ಧ್ಯಾನ, ಜಪ, ಧರ್ಮ ಪಠಣವು ನಿಮಗೆ ಆಂತರಿಕ ಶಕ್ತಿ ನೀಡಬಹುದು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಚಂದ್ರನಿಗೆ ಬಿಳಿ ಅರ್ಪಣೆ, ಬಿಲ್ಲೆಹಣ್ಣು, ಹಾಲು, ಅಕ್ಕಿ ನೀಡಿ. ಬೆಳಿಗ್ಗೆ ಅಥವಾ ಸಂಜೆ ತಾಜಾ ನೀರಿನಲ್ಲಿ ಪುಷ್ಪ ಹಾಕಿ ಸ್ನಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಸಹಾಯಕರಿಗೆ ಪಾನೀಯ, ನೀರು, ಹಾಲು, ಬಟರ್ ಮಿಲ್ಕ್ ನೀಡಿದರೆ ಶುಭ ಫಲ. ಅದೃಷ್ಟದ ಸಂಖ್ಯೆ 2. ಇದು ಚಂದ್ರನ ಪ್ರಭಾವವನ್ನು ಸೂಚಿಸುತ್ತದೆ. ಸಮತೋಲನ, ಭಾವನಾತ್ಮಕ ಸ್ಥೈರ್ಯ ಮತ್ತು ಒಳಜೀವನದ ಜಾಗೃತಿ ತರುವ ಶಕ್ತಿ ಇದೆ. ಅದೃಷ್ಟದ ಬಣ್ಣ ಬಿಳಿ.
ಈ ಬಣ್ಣ ಶುದ್ಧತೆಯ ಮತ್ತು ಶಾಂತಿಯ ಸಂಕೇತ. ಬಿಳಿ ಬಟ್ಟೆ ಅಥವಾ ಬಿಳಿ ಪುಷ್ಪಗಳಿಂದ ದೇವಾರಾಧನೆ ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಧ್ಯಾನ, ಕಾರ್ಯ ತೀರ್ಮಾನ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಆಂತರಿಕ ಶಕ್ತಿ ಮತ್ತು ಭಾವನಾತ್ಮಕ ತಾಳ್ಮೆಯಿಂದ ದಿನದ ಪ್ರತಿಕ್ಷಣವನ್ನು ಶ್ರದ್ಧೆಯಿಂದ ಎದುರಿಸಬೇಕಾದ ದಿನವಾಗಿದೆ. ಸೋಮವಾರದ ಚಂದ್ರ ಪ್ರಭಾವವು ನಿಮ್ಮ ಒಳಜೀವನವನ್ನು ಪ್ರಭಾವಿಸುತ್ತದೆ. ತೀವ್ರವಾದ ಭಾವನೆಗಳು, ಆತ್ಮಪರಿಶೀಲನೆ ಮತ್ತು ಸಂವೇದನಾತ್ಮಕ ಸ್ಪಂದನೆಗಳು ಹೆಚ್ಚು ಆಗಬಹುದು. ಇದು ಕಲಾತ್ಮಕ ಚಟುವಟಿಕೆಗಳು, ಧ್ಯಾನಗಳಲ್ಲಿ ತೊಡಗುವ ಹಾಗೂ ನೈಜ ಮೌಲ್ಯಗಳ ಕುರಿತು ಪುನರ್ವಿಮರ್ಶೆ ಮಾಡುವ ಉತ್ತಮ ದಿನವಾಗಿದೆ. ಕೆಲವರಿಗೆ ಹೃದಯಕ್ಕೆ ಹತ್ತಿರವಾದ ವಿಷಯಗಳು ನೆನಪಾಗಿ ಕಣ್ಣಲ್ಲಿ ನೀರಿಲ್ಲದ ಕರುಣೆ ಮೂಡಬಹುದು. ದಿನದ ಪ್ರಮುಖ ಭಾಗಗಳನ್ನು ಶಾಂತವಾಗಿ ಸ್ಪಷ್ಟತೆಯಿಂದ ಯೋಜಿಸಿಕೊಂಡರೆ ಯಶಸ್ಸು ನಿಮಗೆ ಧಡಕೆಯಿಂದ ಬರುತ್ತದೆ. ತೀವ್ರ ಆವೇಶದಿಂದ ತಪ್ಪಿಸಿಕೊಂಡು ತಾಳ್ಮೆಯಿಂದ ನಡೆದುಕೊಳ್ಳುವುದು ಅತ್ಯವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸೃಜನಾತ್ಮಕ ಆಲೋಚನೆಗಳು, ಹೊಸ ದೃಷ್ಟಿಕೋನಗಳು ಮುಂದೆಲ್ಲ ಪ್ರಭಾವ ಬೀರುತ್ತವೆ. ನಿರಂತರವಾಗಿ ಕಲಿಯುವ ಹಂಬಲ ನಿಮ್ಮಲ್ಲಿ ಇಂದಿನ ದಿನ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಅಭಿಪ್ರಾಯ ವಿನಿಮಯ ಸದೃಢವಾಗುತ್ತದೆ. ಸಂವೇದನಾಶೀಲತೆಯಿಂದ ಕೆಲವರು ನಿಮ್ಮ ಬಳಿ ಸಮಾಧಾನವನ್ನು ಹುಡುಕಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಸೌಮ್ಯ ನಡವಳಿಕೆಗೆ ಮೆಚ್ಚುಗೆ ಸೂಚಿಸಬಹುದು. ಆದರೆ ಕಾರ್ಯಕ್ಷಮತೆ ಸ್ಥಿರವಾಗಿರಬೇಕಾದ ದಿನವಿದು. ಉತ್ಸಾಹದಲ್ಲೇ ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು. ಕಲೆ, ಸಂಗೀತ, ಬೋಧನೆ, ಚಿಕಿತ್ಸಾ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಬಂದು ಹೋಗಬಹುದು. ವ್ಯವಹಾರ ಕ್ಷೇತ್ರದಲ್ಲಿ ನೂತನ ಸೇವೆಗಳ ಯೋಜನೆ ರೂಪಿಸುವುದು ಫಲಕಾರಿಯಾದಂತಾಗಬಹುದು. ನಿರ್ಣಯಗಳ ವಿಚಾರದಲ್ಲಿ ಮುನ್ನಡೆಗಿಂತ ಮನನ ಹೆಚ್ಚು ಪ್ರಭಾವ ಬೀರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ದಿಟ್ಟ ನಿರ್ಧಾರಗಳಿಗಿಂತ ಸಮಗ್ರ ವಿಶ್ಲೇಷಣೆ ಮುಖ್ಯ. ಸೋಮವಾರದ ಚಂದ್ರ ಬಲದಿಂದಾಗಿ ಹಣದ ವ್ಯವಹಾರಗಳಲ್ಲಿ ಸಣ್ಣ ತುಚ್ಛ ತಪ್ಪುಗಳು ಸಂಭವಿಸಬಹುದಾದ ಸಾಧ್ಯತೆ ಇದೆ. ಆದ್ದರಿಂದ ಗಮನವಿರಲಿ. ಹಳೆಯ ಸಾಲಗಳ ಬಗ್ಗೆ ಪುನರ್ ಸಂಶೋಧನೆ ಮಾಡುವ, ಹಣಕಾಸು ಸ್ಥಿತಿಗೆ ಸಾಂತ್ವನಕಾರಿ ಮಾರ್ಗ ಹುಡುಕುವ ದಿನವಿದು. ಖರ್ಚಿನಲ್ಲಿ ಅತಿ ಭಾವನಾತ್ಮಕ ನಡೆಗೆ ತೊಡಗದಿರಿ. ಆಭರಣ, ವಸ್ತ್ರ, ಕಲಾ ಸಾಮಗ್ರಿಗಳ ಖರೀದಿ ಯೋಗವಿದೆ, ಆದರೆ ಮಿತವ್ಯಯದಿಂದ ನಡೆದುಕೊಳ್ಳಿ. ಹಳೆಯ ಬಂಡವಾಳದಿಂದ ಲಾಭ ಒಂದೆರಡು ಕಾಣುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗೆ ಇಂದಿನ ದಿನ ಸೂಕ್ತವಲ್ಲ. ದೇವಾಲಯ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಮಾಡಿದ ದಾನ ಶುಭಕಾರಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮುಕ್ತ ಉಸಿರಾಟ, ನಿದ್ರೆಯ ಗುಣಮಟ್ಟ ಮತ್ತು ಆಹಾರ ನಂಬಿಕೆಗೆ ಹೆಚ್ಚು ಗಮನ ಹರಿಸಲು ಬೇಕಾದ ದಿನವಿದು. ಮುಳ್ಳಿದ ಹಸಿವಿಲ್ಲದ ತಿನ್ನುವುದು ಅಥವಾ ಅನಿಯಮಿತ ಆಹಾರದಿಂದ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಹಗುರ ದೇಹ ಚಟುವಟಿಕೆ, ನಡಿಗೆ ಅಥವಾ ಪ್ರಾಣಾಯಾಮದಿಂದ ದೈಹಿಕ ಸ್ಥಿರತೆ ಕಾಯ್ದುಕೊಳ್ಳಬಹುದು. ಚಿಂತೆ, ಭಾವೋದ್ರೇಕ ಅಥವಾ ಒತ್ತಡ ಇಂದಿನ ಆರೋಗ್ಯದ ಶತ್ರುಗಳಾಗಬಹುದು. ಇವುಗಳನ್ನು ನಿವಾರಿಸಲು ಧ್ಯಾನ, ಮಂತ್ರಜಪ ಅಥವಾ ತಾಯ್ನುಡಿಗಳ ಸಮಾಧಾನ ಪ್ರಮುಖ. ಜಲಪಾನ ಹೆಚ್ಚಿಸಲು ಹಸಿರು ಸಜೀವ ಆಹಾರ ಸೇವನೆಗೆ ಒತ್ತು ನೀಡಬೇಕು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಸಂವೇದನಾತ್ಮಕವಾಗಿರಬಹುದು. ಆದ್ದರಿಂದ ಹೆಚ್ಚು ಬೆಳಕಿರುವ ಮತ್ತು ಶಾಂತ ಪರಿಸರದಲ್ಲಿ ಇರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವೋದ್ರೇಕದಿಂದ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ. ಯಾರದಾದರೂ ಮನವಿಡುವ ಮಾತು ನಿಮ್ಮ ಹೃದಯವನ್ನು ತಾಕಬಹುದು. ಹಳೆಯ ವಿಚಾರಗಳು ಪುನಃ ಚರ್ಚೆಗೆ ಬಂದು ಮನಸ್ಸಿನಲ್ಲಿ ನವ ಉದ್ವಿಗ್ನತೆಯನ್ನು ತರುವ ಸಂಭವ. ಪತ್ನಿ ಪತಿಯೊಂದಿಗೆ ನಿಸ್ವಾರ್ಥ, ಪ್ರಾಮಾಣಿಕ ಸಂವಾದದ ಅಗತ್ಯವಿದೆ. ಮಾತಿನಲ್ಲಿ ನಯ, ನಡುಗು ಹಾಗೂ ಶ್ರದ್ಧೆಯೊಂದಿಗೆ ತಮ್ಮ ಆಳವಾದ ಭಾವನೆಗಳನ್ನು ಹಂಚಿಕೊಳ್ಳಿ. ಇದು ನಿಮ್ಮ ನಡುವಿನ ಭದ್ರತೆ ಹಾಗೂ ನೆಮ್ಮದಿಯನ್ನು ಗಟ್ಟಿಮಾಡುತ್ತದೆ. ಮಕ್ಕಳಿಗೆ ಭಾವನೆಗಳಲ್ಲಿ ಸಮತೋಲನ, ನಿರ್ಧಾರಗಳ ಸ್ಪಷ್ಟತೆ ಕುರಿತು ಮಾರ್ಗದರ್ಶನ ನೀಡುವುದು ಮುಖ್ಯ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ನಿಮಗೆ ಭದ್ರತೆ ಹಾಗೂ ತೃಪ್ತಿಯ ಅನುಭವ ನೀಡಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ವಿಶೇಷವಾದ ಶಾಂತ ಶಕ್ತಿ ಪ್ರಯೋಗಿಸಲು ಧ್ಯಾನ ಹಾಗೂ ದೇವಾರಾಧನೆ ಅತ್ಯಂತ ಶ್ರೇಷ್ಠ. ಮನಸ್ಸಿನ ಶುದ್ಧತೆಯೇ ದೇವತಾ ಅನುಗ್ರಹಕ್ಕೆ ದಾರಿ. ಚಂದ್ರನ ಶಕ್ತಿಗೆ ಶಾಂತಿ ನೀಡಲು ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸಬಹುದು. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಜಲ ತುಂಬಿ ದೇವರ ಮುಂದೆ ಅರ್ಪಿಸಿ. ಶಿವನಿಗೆ ಬಿಳಿ ಪುಷ್ಪ, ಕಪ್ಪು ಎಳ್ಳು, ಅಕ್ಷತೆಗಳಿಂದ ಪೂಜೆ ಮಾಡುವುದು ಉತ್ತಮ. ಅನ್ನದಾನ, ಜಲದಾನ ಅಥವಾ ನಿಸ್ವಾರ್ಥ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಇಂದಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 9. ಮೀನರಾಶಿಗೆ ಇಂದು 9 ಎಂಥ ಶ್ರದ್ಧಾ ಹಾಗೂ ಧರ್ಮಾತ್ಮತೆಯ ಸಂಕೇತ.
ಅದು ನಿಮಗೆ ಶಕ್ತಿ, ಸಹಾನುಭೂತಿ ಮತ್ತು ಆಂತರಿಕ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಪಾಳು ಬಿಳಿ ಆಫ್ ವೈಟ್. ಈ ಬಣ್ಣ ನಿಮ್ಮೊಳಗಿನ ಶುದ್ಧತೆಯ ಪ್ರತೀಕ. ಬಿಳಿಯ ತಾತ್ವಿಕತೆ, ಪಾಳು ಬಿಳಿಯ ಮೃದುಭಾವ ಹಾಗೂ ಗಂಭೀರ ಶ್ರದ್ಧೆ ಈ ಬಣ್ಣದ ಮೂಲಕ ಪ್ರತಿಬಿಂಬಿಸುತ್ತವೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30 ಈ ಸಮಯದಲ್ಲಿ ದೇವಾರಾಧನೆ, ಕುಟುಂಬದ ತೀರ್ಮಾನಗಳು ಅಥವಾ ಅಂತಸ್ಫೂರ್ತಿಯ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಅನುಕೂಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.